Hi everybody, I am your science teacher Archana madam. So today I am updating a third model paper science. So in this third model paper, same as usual, 1 to 40 questions are there. So all the questions are from according to the KCB board, that is biology 14 marks, physics 14 marks and chemistry 12 marks. Okay, we'll start this session starting with the first question, that is dissolving acid in water is highly ಅಂದರೆ ಆಮ್ಲಗಳು ಅಥವಾ ಪ್ರತ್ಯಾಮ್ಲಗಳು ಅವುಗಳು ನೀರಿನಲ್ಲಿ ವಿಲೀನಗೊಂಡಾಗ ಅಂದರೆ ನೀರಿನ ಜೊತೆಗೆ ಸೇರಿದಾಗ ಯಾವ ರೀತಿಯ ಕ್ರಿಯೆ ಆಗುತ್ತೆ ಅಂತ ಹೇಳಿ. ಸೊ ಇಲ್ಲಿ ನಾನು 4 ಆಪ್ಷನ್ ಕೊಟ್ಟಿದ್ದೀನಿ, ದಟ್ ಇಸ್ ಎಕ್ಸೋಥರ್ಮಿಕ್, ಥರ್ಮೈಟ್, ಎಂಡೋಥರ್ಮಿಕ್ ಆ್ಯಂಡ್ ರೇಡಿಯೇಷನ್. ಸೊ ಆಸ್ ವಿ ಆಲ್ ನೋ ದಟ್, ಸೊ ವೆನ್ acid is mixed with the water, it liberates the heat. So heat barutte horage antandre it is nothing but exothermic reaction. So option A is the correct answer for this, exothermic, that means liberation of heat. Second question, that is one equation is given, NaOH plus HCl gives. So what type of products we will get? NaOH ಅಂದರೆ sodium hydroxide ಮತ್ತು hydrochloric acid reaction ಆದಾಗ. So there are 4 options are there. So all the options are looking somewhat similar. So should see the options properly and then choose one. So ಏನಿದೆ option? NaCl plus H2O, NaCl2 plus H2O, NaOH twice plus H2O, NaCl plus H2 gas. ಸೊ ನಮಗೆ ರಿಯಾಕ್ಷನ್ ಇರೋದೇನು? ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು HCl. ಸೊ ಪ್ರಾಡಕ್ಟ್ ಏನು ಬರುತ್ತೆ? ದಟ್ ಈಸ್ NaCl ಪ್ಲಸ್ H2O, ದಟ್ ಈಸ್ ಆಪ್ಷನ್ ಎ. ಓಕೆ, ಆಪ್ಷನ್ ಎ ಮತ್ತು ಆಪ್ಷನ್ ಬಿ ಸಮ್ವಾಟ್ ಸಿಮಿಲರ್ ಅಲ್ವಾ, ಬಟ್ ದ ಆಪ್ಷನ್ ಬಿ ಇಸ್ ಅ ರಾಂಗ್ ಒನ್. ಓಕೆ, Cl2 ಅಲ್ಲ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಥಿಂಗ್. ದ ಪ್ರಾಡಕ್ಟ್ ಈಸ್ NaCl ಪ್ಲಸ್ H2O. ಸೊ ಎರಡನೇ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ. ದ ಥರ್ಡ್ ಕ್ವೆಶನ್ ಈಸ್ ಆಸಿಡ್ ಪ್ರೆಸೆಂಟ್ ಇನ್ ಆ್ಯಂಟ್ ಸ್ಟಿಂಗ್ ಅಂದರೆ ಇರುವೆಗಳು ಕಡಿದಾಗ ಅವುಗಳ ದೇಹದಲ್ಲಿರ್ತಕ್ಕಂಥ ಆಮ್ಲ ನಮ್ಮ ದೇಹಕ್ಕೆ ಬರೋದ್ರಿಂದ ನಮ್ಗೆ ಕಚ್ಚಿದಾಗ ಉರಿ ಆಗುತ್ತೆ. ಸೊ ಹಾಗಾದರೆ ಯಾವ ಒಂದು ಆಸಿಡ್ ಅದರಲ್ಲಿ ಇದೆ ಅಂತ ಹೇಳಿ. ಸೊ ಇಟ್ಸ್ ಆಲ್ ಯು ಆಲ್ ನೋ ದಟ್ ಇಟ್ಸ್ ಅ ಕಾಮನ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಯಾವುದದು ಆಸಿಡ್? ಇಟ್ ಈಸ್ ನಥಿಂಗ್ ಬಟ್ ಮೆಥನಾಯಿಕ್ ಆಸಿಡ್. ದ ಆಪ್ಷನ್ 2 ಇಸ್ ಅ ಕರೆಕ್ಟ್ ಥಿಂಗ್, ಮೆಥನಾಯಿಕ್ ಆಸಿಡ್. ಉಳಿದಿದ್ದೆಲ್ಲ ನಿಮ್ಗೆ ಗೊತ್ತಿದೆ. ಲ್ಯಾಕ್ಟಿಕ್ ಆಸಿಡ್ ಯಾವುದ್ರಲ್ಲಿರುತ್ತೆ? ಇಟ್ ಈಸ್ ಪ್ರೆಸೆಂಟ್ ಇನ್ ಅ ಮಿಲ್ಕ್. ಒಕ್ಸಾಲಿಕ್ ಆಸಿಡ್ ಯಾವುದ್ರಲ್ಲಿರುತ್ತೆ? ಇಟ್ ಈಸ್ ಪ್ರೆಸೆಂಟ್ ಇನ್ ಟೊಮ್ಯಾಟೊ. ಟಾಟಾರಿಕ್ ಆಸಿಡ್ ಯಾವುದ್ರಲ್ಲಿರುತ್ತೆ? ಇಟ್ ಈಸ್ ಪ್ರೆಸೆಂಟ್ ಇನ್ ಟ್ಯಾಮರಿನ್, ದಟ್ ಈಸ್ ಹುಣಸೆ ಹುಳಿಯಲ್ಲಿ. ಸೊ ಹಾಗಾದರೆ ಅವು 3 ರಾಂಗ್ ಅಂತ ಗೊತ್ತಾಯಿತು. ಸೊ ದ ಕರೆಕ್ಟ್ ಥಿಂಗ್ ಈಸ್ ಮೆಥನಾಯಿಕ್ ಆಸಿಡ್. ಆಪ್ಷನ್ ಬಿ ಈಸ್ ಕರೆಕ್ಟ್ ಆನ್ಸರ್. ದೆನ್ ಕ್ವೆಶನ್ ನಂಬರ್ 4, ಎಬಿಲಿಟಿ ಆಫ್ ಮೆಟಲ್ಸ್ ಟು ಬಿ ಡ್ರಾನ್ ಇನ್ ಟು ಥಿನ್ ಶೀಟ್ಸ್. ಓಕೆ, ಸೊ ಅಂದರೆ ಲೋಹಗಳನ್ನು ಕುಟ್ಟಿ ಅವುಗಳನ್ನು ತೆಳು ಹಾಳೆಯನ್ನಾಗಿ ಮಾಡ್ತಕ್ಕಂಥ ಕ್ರಿಯೆಗೆ ನಾವು ಏನಂತ ಹೇಳಿ ಕರಿತೀವಿ ಅಂತ ಹೇಳಲ್ವಾ. ಸೊ ಏನಂತ ಹೇಳಿ ಕರಿತೀವಿ? ಸೊ ನಮಗೆಲ್ಲ ಆಪ್ಷನ್ಸ್ ಇದೆ, ಮ್ಯಾಲಿಯಬಿಲಿಟಿ, ಡಕ್ಟಿಲಿಟಿ, ಸೋನೋರಸ್ ಮತ್ತು ಲಸ್ಟ್ರಸ್. ಸೊ ನಿಮ್ಗೆ ಗೊತ್ತಿದೆ, ಸೋನೋರಸ್ ಹೆಸರೇ ಹೇಳೋ ಹಾಗೆ ಶಬ್ದ ಕೊಡುವಂಥದ್ದು, ಲಸ್ಟ್ರಸ್ ಹೊಳಿತಕ್ಕಂಥದ್ದು. ಡಕ್ಟಿಲಿಟಿ ಮತ್ತು ಮ್ಯಾಲಿಯಬಿಲಿಟಿಯಲ್ಲಿ ಲಿಟ್ಲ್ ಬಿಟ್ ಕನ್ಫ್ಯೂಷನ್ ಇರುವಂಥದ್ದು. ಕ್ವೆಶನ್ ಇರೋದು ನಮಗೆ ಥಿನ್ ಶೀಟ್ಸ್, ಹಾಳೆ. ಸೊ ಹಾಳೆ ಅಂತ ಬಂದಾಗ ದ ಕರೆಕ್ಟ್ ಆನ್ಸರ್ ಈಸ್ ಮ್ಯಾಲಿಯಬಿಲಿಟಿ. ಸಪೋಸ್ ಅದು ಥಿನ್ ವೈಯರ್ಸ್ ಅಂತ ಇದ್ದರೆ, ಸೊ ನಾವು ಆನ್ಸರ್ ಅವಾಗ ಏನು ಬರಿಬೇಕಿತ್ತು? ಡಕ್ಟಿಲಿಟಿ ಬರಿಬೇಕಿತ್ತು. ಬಟ್ ಈಗ ಅವ್ರು ಕ್ವೆಶನ್ ಕೇಳಿದ್ದು ಥಿನ್ ಶೀಟ್ಸ್. ಸೊ ಹಾಗಾಗಿ ಆ ಪ್ರಾಪರ್ಟಿಯನ್ನು ಏನಂತ ಕರಿತೀವಿ ನಾವು? ಮ್ಯಾಲಿಯಬಿಲಿಟಿ. ಫಾರ್ ದ ಫೋರ್ತ್ ಕ್ವೆಶನ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, malleability. So next, fifth question, Na refers to sodium. Sodium metal always kept immersed in. So sodium ಲೋಹವನ್ನು ಯಾವುದರಲ್ಲಿ ನಾವು ಇಟ್ಟಿರ್ತೀವಿ ಅಥವಾ ಮುಳುಗಿಸಿರ್ತೀವಿ? ಸೊ ಆಪ್ಷನ್ ಇದೆ ವಾಟರ್, ಕೆರೋಸಿನ್, ಆಲ್ಕೋಹಾಲ್, ಗ್ಲುಕೋಸ್. ಬಟ್ ದ ಕರೆಕ್ಟ್ ಥಿಂಗ್ ಈಸ್ ಕೆರೋಸಿನ್. ಯಾಕಂದರೆ ವಾಟರ್ ಜೊತೆಗೆ ಇಟ್ಟಾಗ ಅದು ರಿಯಾಕ್ಷನ್ ಆಗ್ತದೆ, ಹೈಲಿ ರಿಯಾಕ್ಟಿವ್ ಆ್ಯಂಡ್ ಇಟ್ ಕ್ಯಾಚಸ್ ದ ಫೈರ್. ಸೊ ದ್ಯಾಟ್ಸ್ ದ ರೀಸನ್ we are storing the sodium metal in the kerosene. For fifth question, the option B is a right answer. Okay, let's move on to the next question. Question number 6.
reactive metal displaces less reactive metal from their compound is called. ಸೊ ಅಂದರೆ ರಾಸಾಯನಿಕ ಕ್ರಿಯಾಪಟುತ್ವ ಹೊಂದಿದ ಧಾತುಗಳು ತಮಗಿಂತ ಕಡಿಮೆ ಕ್ರಿಯಾಪಟುತ್ವ ಹೊಂದಿದ ಧಾತುಗಳನ್ನು ಅವುಗಳ ದ್ರಾವಣದಿಂದ ಸ್ಥಳಾಂತರಿಸುತ್ತದೆ. ಸೊ ಅಂದರೆ ಯಾವುದು ಆಕ್ಟಿವ್ ಇರುತ್ತೋ ಅದು ತನಗಿಂತ ಕಡಿಮೆ ಆಕ್ಟಿವ್ ಇರುವಂಥದ್ದನ್ನು ಜಾಗ ಬದಲಾಯಿಸಿದ್ರೆ ಆ ಕ್ರಿಯೆಯನ್ನು ಏನಂತ ಕರಿತೀವಿ ನಾವು? ಡಿಸ್ಪ್ಲೇಸ್ಮೆಂಟ್, ಸ್ಥಾನ ಪಲ್ಲಟ ಕ್ರಿಯೆ ಅಂತೇಳಿ ಕರಿತೀವಿ. ಸೊ ಹಾಗಾಗಿ 6th ಕ್ವೆಶನ್, ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಡಿಸ್ಪ್ಲೇಸ್ಮೆಂಟ್. Then, type of a bond present in nitrogen molecule. So nitrogen molecule, so our carbon and its compounds chapter we have studied a 3 important example, that is hydrogen molecule, oxygen molecule and nitrogen molecule. So all the 3 comes under the covalent bond. But what type of a covalent bond is there? In hydrogen we have a single covalent bond, whether in oxygen we have a double covalent bond, and our question is a nitrogen molecule. ಸೊ ದ ನೈಟ್ರೋಜನ್ ಮಾಲಿಕ್ಯೂಲ್ ಅಂತಂದರೆ ಅಲ್ಲಿರುವಂಥ ಬಾಂಡ್ ಎಷ್ಟು? 3 ಕೋವೆಲೆಂಟ್ ಬಾಂಡ್. ಸೊ ಹಾಗಾಗಿ ಕರೆಕ್ಟ್ ಆನ್ಸರ್ ಯಾವ್ದು ಬರುತ್ತೆ? ಟ್ರಿಪಲ್ ಬಾಂಡ್, ತ್ರಿಬಂಧ ಅಲ್ವಾ? ಸೊ ಹಾಗಾಗಿ 7th ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಟ್ರಿಪಲ್ ಬಾಂಡ್ ಆರ್ ತ್ರಿಬಂಧ. Then question number 8, molecular formula of C10H20 is called as. ಸೊ ಈ C10H20 ಅನ್ನುವಂಥದ್ದು ಯಾವುದರ ಅಣುಸೂತ್ರ ಆಗಿದೆ? C10 ಅಂದರೆ ಯಾವುದು? ಡೆಕಾ. H20 ಇದೆ, H20 ಇದೆ ಅಂದಾಗ ನಾವು ಫಾರ್ಮುಲಾ ನೋಡಬೇಕಲ್ವಾ? ಸೊ ವಿ ನೋ ದ್ಯಾಟ್ ಇನ್ ದಿಸ್ ಚಾಪ್ಟರ್ ವಿ ಹ್ಯಾವ್ 3 ಫಾರ್ಮುಲಾಸ್. ಯಾವುದದು? CnH2n+2, CnH2n, CnH2n-2. ಸೊ ಇಲ್ಲಿ ಕೊಟ್ಟಿರುವಂಥದ್ದು ಏನಿದೆ? ಕಾರ್ಬನ್ ನಂಬರು ಮತ್ತು ಹೈಡ್ರೋಜನ್ ನಂಬರು ಡಬಲ್ +2 ಆಗಿದೆಯೋ, ಎಕ್ಸಾಕ್ಟ್ ಡಬ್ಲಿಂಗ್ ಆಗಿದೆಯೋ, ಅಥವಾ ಡಬ್ಲಿಂಗ್ ಆಗಿ -2 ಆಗಿದೆಯಾ ಅಂಥೇಳಿ ನೋಡಬೇಕು. ಸೊ ಇದು ಹೇಗಾಗಿದೆ? 10-20 ಅಂದರೆ ಎಕ್ಸಾಕ್ಟ್ ಡಬ್ಲಿಂಗ್ ಆಗಿದೆ. ಎಕ್ಸಾಕ್ಟ್ ಡಬ್ಲಿಂಗ್ ಆಗಿದೆ ಅಂದರೆ ಯಾವ ಬಾಂಡ್ ಅದು? ಡಬಲ್ ಬಾಂಡ್. ಸೊ ಡಬಲ್ ಬಾಂಡ್ ಅಂದರೆ ಏನು ಬರುತ್ತೆ? ಆಲ್ಕೀನ್ ಅಂದರೆ ಲಾಸ್ಟ್ 3 ಲೆಟರ್ಸ್ ಏನಾಗಿರುತ್ತೆ? ENE ಆಗಿರುತ್ತೆ. ಸೊ ಹಾಗಾದರೆ ಇಲ್ಲಿ ಯಾವುದು ಕರೆಕ್ಟ್ ಆಪ್ಷನ್? ಆಪ್ಷನ್ ಬಿ, ಡೆಕೀನ್ ಅಲ್ವಾ? ಸೊ ಹಾಗಾಗಿ ಇಲ್ಲಿ ಕೊಟ್ಟಿರುವಂಥ ಅಣುಸೂತ್ರ ಯಾವುದಕ್ಕೆ ಸರಿಯಾಗಿ ಹೊಂದುತ್ತೆ ಅಂದರೆ ಅದು ಡೆಕೀನಿನ ಅಣುಸೂತ್ರ ಆಗಿದೆ. ಸೊ ಹಾಗಾಗಿ 8th ಕ್ವೆಶನ್, ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ದೆನ್ ಕ್ವೆಶನ್ ನಂಬರ್ 9, ಮೊಲಿಕ್ಯುಲರ್ ಫಾರ್ಮುಲಾ ಫಾರ್ ಸೈಕ್ಲೋಪ್ರೋಪೇನ್. ಓಕೆ, ಸೈಕ್ಲೋ ಅಂದರೆ ಗೊತ್ತಿದೆ, ಸೈಕ್ಲಿಕ್ ರಿಂಗ್ ಇರುತ್ತೆ ಅಲ್ವಾ? ಓಕೆ, ಇಲ್ಲಿ ಸೈಕ್ಲಿಕ್ ರಿಂಗಲ್ಲಿ ಯಾವ್ದು ಕೊಟ್ಟಿದ್ದಾರೆ? ಪ್ರೋಪೇನ್ ಕೊಟ್ಟಿದ್ದಾರೆ. ಓಕೆ, ಸೊ ಪ್ರೋಪೇನಿನ ಸೂತ್ರ ಏನಾಗಿರುತ್ತೆ? ಸೊ ಪ್ರೋಪೇನ್ ಅಂದರೆ ಪ್ರೋಪ್ ಮೀನ್ಸ್ 3 ಕಾರ್ಬನ್ ಇದೆ. ಸೊ ಈಗ ಪ್ರೋಪೇನ್ ಅಂತ ಇದೆ. ಸೊ ಸಿಂಗಲ್ ANE ಇದೆ ಅಂದರೆ ಸಿಂಗಲ್ ಬಾಂಡ್ ಅಂತ ಅಂದ್ಕೊಂಡು ನಾವು ಕಾರ್ಬನ್ 3 ಇದೆ, ಹೈಡ್ರೋಜನ್ ಡಬಲ್ ಮಾಡಿ +2 ಅಂದರೆ 3 3 6 +2 8 ಅಂತ ಬರೆದು ನೀವು ಆಪ್ಷನ್ ಬಿನ ಟಿಕ್ ಹಾಕಿದ್ರೆ ದ್ಯಾಟ್ ಈಸ್ ಅ ರಾಂಗ್ ಆನ್ಸರ್. ಯಾಕಂದರೆ ಇಲ್ಲಿ ಬರೀ ಪ್ರೋಪೇನ್ ಅಲ್ಲ, ಇಲ್ಲಿ ಕೇಳಿರೋ ಕ್ವೆಶನ್ ಏನು? ಸೈಕ್ಲೋಪ್ರೋಪೇನ್. ಸೈಕ್ಲೋಪ್ರೋಪೇನು ಆ್ಯಕ್ಚುಲಿ ಅದರ ಸೂತ್ರ ಏನಾಗಿರುತ್ತೆ? ದಟ್ ಈಸ್ CnH2n ಸೂತ್ರ ಇರುತ್ತೆ. ಆದರೆ ಸ್ಟ್ರಕ್ಚರ್ ಮಾತ್ರ ಏನಾಗಿರುತ್ತೆ? ಸಿಂಗಲ್ ಬಾಂಡಲ್ಲಿ ಇರುತ್ತೆ. ಸೊ ಹಾಗಾಗಿ ಸೂತ್ರದ ಪ್ರಕಾರ ಸೈಕ್ಲೋಪ್ರೋಪೇನಿನ ಫಾರ್ಮುಲಾ ಏನಾಗುತ್ತೆ? CnH2n ಏನು ಫಾರ್ಮುಲಾ ಇದೆಯಲ್ಲ ಅದ್ರ ಪ್ರಕಾರ ಪ್ರೋಪೇನ್ನ ಸೂತ್ರ ಏನು ಬರುತ್ತೆ? C3H6. ಓಕೆ, ಸೊ ಹಾಗಾಗಿ 9th ಕ್ವೆಶನ್ಗೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, C3H6. Next question 10, saturated hydrocarbons are called. So that means what is the other name of a saturated hydrocarbon? Saturated means ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ಅಥವಾ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಕ್ಕೆ ಇರ್ತಕ್ಕಂಥ ಇನ್ನೊಂದು ಹೆಸರು ಏನು? ದಟ್ ಈಸ್ ಆಲ್ಕೇನ್, ANE, ಬಿಕಾಸ್ ಅಲ್ಲಿ ಸಿಂಗಲ್ ಬಾಂಡ್ ಮಾತ್ರ ಇರುವಂಥದ್ದು ಸ್ಯಾಚುರೇಟೆಡಲ್ಲಿ. ಸೊ ಹಾಗಾಗಿ ಅದಕ್ಕಿರುವ ಇನ್ನೊಂದು ಹೆಸರು ಅಂದರೆ ಆಲ್ಕೇನ್. So for the 10th question, option A is the right answer. Then question number 11. An atom has electronic configuration is 287. ಸೊ ಹಾಗಾದರೆ ಇದು ಯಾವುದಕ್ಕೆ ಇಲ್ಲಿ ಕೊಟ್ಟಿರೋಂಥ 4 ಆಪ್ಷನಲ್ಲಿ ಯಾವ ಆಟಮ್ ಇದು ಅಲ್ವಾ? ಸೊ ಕಾನ್ಫಿಗರೇಷನ್ ಏನಿದೆ? 287 ಇದೆ. ಒಂದು ಪರಮಾಣುವಿನ ಎಲೆಕ್ಟ್ರಾನಿಕ್ ವಿನ್ಯಾಸ 287 ಆದರೆ ಆ ಪರಮಾಣು ಯಾವುದು? ಸೊ ಯಾವುದು? 287 ಅಂದರೆ ಎಷ್ಟಾಗುತ್ತೆ? 2 + 8 + 7 ಅಂದರೆ 2 + 8 10, 10 + 7 17. ಸೊ ಇಲ್ಲಿ ಕೊಟ್ಟಿರುವಂಥದ್ರಲ್ಲಿ ಯಾವುದಕ್ಕೆ ಸರಿಯಾಗುತ್ತೆ? ಅದು 17
ಆಟಮನ್ನು ಹೊಂದಿರುವಂಥ ಎಲಿಮೆಂಟ್ ಯಾವುದಾಗಿದೆ? ಇಟ್ ಈಸ್ ನಥಿಂಗ್ ಬಟ್ ಕ್ಲೋರಿನ್ ಅಲ್ವಾ. ಸೊ ಹಾಗಾಗಿ ಯಾವ್ದು ಕರೆಕ್ಟ್ ಆಗುತ್ತೆ? ಆಪ್ಷನ್ ಡಿ Cl, ದಟ್ ಈಸ್ ಕ್ಲೋರಿನ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಯಾಕೆ ಬೇರೆದು? ನೈಟ್ರೋಜನ್ ಗೊತ್ತಿದೆ ನಿಮಗೆ ಎಷ್ಟು? ನೈಟ್ರೋಜನ್ ಅದರ ಅಟಾಮಿಕ್ ನಂಬರ್ ದಟ್ ಈಸ್ 7, ಫ್ಲೋರಿನ್ ಅಟಾಮಿಕ್ ನಂಬರ್ ಈಸ್ 9 ಆ್ಯಂಡ್ ಫಾಸ್ಫರಸ್ಸಿನ ಅಟಾಮಿಕ್ ನಂಬರ್ ಎಷ್ಟು? ಎಸ್, ಸೊ ಫಾಸ್ಫರಸ್ ಅಟಾಮಿಕ್ ನಂಬರ್ ಇಸ್ ನಥಿಂಗ್ ಬಟ್ 15. ಸೊ ನಮ್ಗೆ ಇಲ್ಲಿ ಕೇಳಿದ್ದು 7 ಅಲ್ಲ, 9 ಅಲ್ಲ, 15 ಅಲ್ಲ, ಎಷ್ಟಿದು? 17. ಸೊ 17 ಯಾವುದು ಕರೆಕ್ಟ್ ಆಗುತ್ತೆ? ಕ್ಲೋರಿನಿಗೆ ಸರಿಯಾಗುತ್ತೆ. ಸೊ ಹಾಗಾಗಿ ಕ್ವೆಶನ್ ನಂಬರ್ 11ಗೆ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಕ್ಲೋರಿನ್. ದೆನ್ ಕ್ವೆಶನ್ ನಂಬರ್ 12, ಎಲಿಮೆಂಟ್ ವಿತ್ ಫಿಲ್ಡ್ ಔಟರ್ ಮೋಸ್ಟ್ ಶೆಲ್. ಸೊ ಇಲ್ಲಿ 4 ಆಪ್ಷನ್ ಇದೆ. ಸೊ ಈ 4 ಆಪ್ಷನಲ್ಲಿ ಇರುವಂಥ ಎಲಿಮೆಂಟ್ಸಲ್ಲಿ ಯಾವುದು ಫಿಲ್ಡ್ ಔಟರ್ ಮೋಸ್ಟ್ ಶೆಲ್ ಅಂದರೆ ಅತ್ಯಂತ ಹೊರ ಕವಚ ಫಿಲ್ ಆಗಿದೆ ಅಥವಾ ರಾಜಾನೀಲವೆಂದು ಯಾವುದನ್ನು ಕರಿತೀವಿ? ಆಕ್ಸಿಜನ್ ನಿಮ್ಗೆ ಗೊತ್ತಿದೆ, ಆಕ್ಸಿಜನ್ನ ಅಟಾಮಿಕ್ ನಂಬರ್ ಎಷ್ಟಿದೆ? 8 ಇದೆ. ನಾವು ಕಾನ್ಫಿಗರೇಷನ್ ಬರೆದ್ರೆ 2, 6 ಆಗುತ್ತೆ, ಔಟರ್ ಮೋಸ್ಟ್ ಫಿಲ್ ಆಗಿಲ್ಲ. ನಿಯಾನ್ ಅಂದರೆ 10, ಕಾನ್ಫಿಗರೇಷನ್ ಬರೆದ್ರೆ 2, 8 ಇರುತ್ತೆ, ಔಟರ್ ಮೋಸ್ಟ್ ಫಿಲ್ ಆಗಿದೆ. ಸೊ ಹೀಲಿಯಮ್ ಅಂದರೆ 2, ಕಾನ್ಫಿಗರೇಷನ್ 2 ಅಂತ ಬರಿತೀವಿ, ಸೊ ಔಟರ್ ಮೋಸ್ಟ್ ಫಿಲ್ ಆಗಿದೆ. ಸೊ ಹಾಗಾದರೆ ಯಾವುದು ಇಲ್ಲಿ ಕರೆಕ್ಟ್ ಆನ್ಸರ್? ಸೊ ದಟ್ ಈಸ್ ಆಪ್ಷನ್ ಡಿ. ಯಾಕಂದರೆ ನಿಯಾನು ಫಿಲ್ಡ್, ಹೀಲಿಯಮ್ಮು ಫಿಲ್ಡ್. ಆ್ಯಂಡ್ ನಿಯಾನ್ ಮತ್ತು ಹೀಲಿಯಮ್ ಇದನ್ನು ಏನಂತ ಕರಿತೀವಿ ನಾವು? ಇನರ್ಟ್ ಗ್ಯಾಸಸ್ ಅಲ್ವಾ. ಸೊ ರಾಜಾನಿಲ, ಆಕ್ಸಿಜನ್ ಅಲ್ಲ. ಸೊ ಹಾಗಾಗಿ 12th ಕ್ವಶನ್ಗೆ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ದೆನ್ ಕ್ವೆಶನ್ ನಂಬರ್ 13, ಟ್ರಾನ್ಸ್ಪಿರೇಷನ್ ಹೆಲ್ಪ್ಸ್ ಇನ್ ಅಂದರೆ ಬಾಷ್ಪ ವಿಸರ್ಜನೆ. ಸಸ್ಯದ ದೇಹದಲ್ಲಿ ನೀರು ಹೊರ ಹೋಗುತ್ತೆ, ಅದನ್ನು ನಾವು ಬಾಷ್ಪ ವಿಸರ್ಜನೆ ಅಂತೀವಿ. ಸೊ ಆ ಬಾಷ್ಪ ವಿಸರ್ಜನೆಯಿಂದ ಏನೇನು ಸಹಾಯ ಆಗುತ್ತೆ? ಅಬ್ಸಾರ್ಪ್ಷನ್ ಅಂದರೆ ನೀರನ್ನು ಹೀರ್ಕೊಳ್ಳುವಂಥದ್ದು, ಅಪ್ವರ್ಡ್ ಮೂವ್ಮೆಂಟ್ ಆಫ್ ವಾಟರ್ ಆ್ಯಂಡ್ ಮಿನರಲ್ಸ್ ನೀರು ಮತ್ತು ಲವಣಾಂಶಗಳ ಮೇಲ್ಮುಖ ಚಲನೆ, ಟೆಂಪ್ರೇಚರ್ ರೆಗ್ಯುಲೇಷನ್ ಸಸ್ಯದ ದೇಹದಲ್ಲಿ ಆ ಒಂದು ಉಷ್ಣತೆಯನ್ನು ಕಾಪಾಡುವಂಥದ್ದು, ಆಲ್ ದ ಅಬೌವ್ ಮೇಲಿನ ಎಲ್ಲವೂ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಯಾವುದು? ಆಪ್ಷನ್ ಡಿ. ಯಾಕಂದರೆ ಬಾಷ್ಪ ವಿಸರ್ಜನೆಯಿಂದ ಸಸ್ಯ ನೀರನ್ನು ಬೇರುಗಳ ಮೂಲಕ ಹೀರ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ. ಸೊ ಬೇರಿನಿಂದ ಹೀರಿರುವಂಥ ನೀರು ಮತ್ತು ಲವಣಾಂಶ ಮೇಲ್ಮುಖವಾಗಿ ಚಲಿಸುತ್ತೆ ಮತ್ತು ಅದರ ದೇಹದ ಉಷ್ಣತೆಯೂ ಕೂಡ ಏನಾಗಿರುತ್ತೆ? ನಿಯಂತ್ರಣದಲ್ಲಿರುತ್ತೆ. ಸೊ ಹಾಗಾಗಿ ಟ್ರಾನ್ಸ್ಪಿರೇಷನ್ ಅಂತಂದರೆ ಈ 3 ಕೆಲಸಗಳು ನಡೆಯೋದ್ರಿಂದ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್, ಆಲ್ ದ ಅಬೌವ್. ದೆನ್ 14th ಕ್ವೆಶನ್, ಆಕ್ಸಿಜನ್ ಕ್ಯಾರಿಡ್ ಬೈ. ಸೊ ನಮ್ಮ ದೇಹದಲ್ಲಿ ಆಕ್ಸಿಜನನ್ನು ಕ್ಯಾರಿ ಮಾಡುವಂಥವರು ಯಾರು ಅಂದರೆ ಸಾಗಾಣಿಕೆಯನ್ನು ಯಾರು ಮಾಡ್ತಾರೆ? WBC, RBC, ಪ್ಲೇಟ್ಲೆಟ್, ಲಿಂಫ್. ನಿಮಗೆ ಗೊತ್ತಿದೆ RBC ರೆಡ್ ಬ್ಲಡ್ ಸೆಲ್ಸ್, WBC ದಟ್ಸ್ ವೈಟ್ ಬ್ಲಡ್ ಸೆಲ್ಸ್ ಫೈಟ್ ಅಗೇನ್ಸ್ಟ್ ದ ಫಾರಿನ್ ಬಾಡೀಸ್, ಪ್ಲೇಟ್ಲೆಟ್ಸ್ ಕ್ಲಾಟಿಂಗ್ ಆಫ್ ದ ಬ್ಲಡ್ ರಕ್ತವನ್ನು ಹೆಪ್ಪುಗಟ್ಟಿಸುತ್ತೆ, ಲಿಂಫ್ ಇಟ್ ಈಸ್ ಅ ಕಲರ್ಲೆಸ್ ಬ್ಲಡ್ ಅಲ್ವಾ. ಸೊ ಹಾಗಾದರೆ ಇಲ್ಲಿ ಕರೆಕ್ಟ್ ಯಾವುದು? ದಟ್ ಈಸ್ ರೆಡ್ ಬ್ಲಡ್ ಸೆಲ್ ಅಲ್ವಾ. ಕೆಂಪು ರಕ್ತ ಕಣಗಳು ಆಕ್ಸಿಜನನ್ನು ದೇಹದ ಎಲ್ಲ ಭಾಗಕ್ಕೆ ಸಾಗಾಣಿಕೆ ಮಾಡೋ ಕೆಲಸವನ್ನು ಮಾಡುತ್ತೆ. ಸೊ ಹಾಗಾಗಿ ಕ್ವೆಶನ್ ನಂಬರ್ 14ಗೆ ಕರೆಕ್ಟ್ ಆನ್ಸರ್ ಆಪ್ಷನ್ ಎ. ದೆನ್ ಕ್ವೆಶನ್ ನಂಬರ್ 15, ಗ್ರೋತ್ ಆಫ್ ಪೋಲನ್ ಟ್ಯೂಬ್ಸ್ ಟುವರ್ಡ್ಸ್ ದ ಓವ್ಯೂಲ್ಸ್ ಅಂದರೆ ಅಂಡಾಣುಗಳ ಕಡೆಗೆ ಪರಾಗರೇಣು ನಳಿಕೆಗಳ ಬೆಳವಣಿಗೆ. ಇದನ್ನು ಯಾವ ವರ್ತನೆ ಅಂತ ಹೇಳಿ ಕರಿತೀವಿ? ಸೊ ಇದು ಜಿಯೋಟ್ರೋಪಿಸಮ್, ಹೈಡ್ರೋಟ್ರೋಪಿಸಮ್, ಕೀಮೋಟ್ರೋಪಿಸಮ್, ಫೋಟೋಟ್ರೋಪಿಸಮ್. ಸೊ ಇಲ್ಲಿ ನಿಮ್ಗೆ ಗೊತ್ತಿದೆ ಫೋಟೋಟ್ರೋಪಿಸಮ್ ಅಂದರೆ ಬೆಳಕಿನ ಕಡೆಗೆ ಚಲಿಸಿದ್ರೆ, ಅಂದರೆ ಈಗ ಸನ್ಫ್ಲವರಲ್ಲಿ ಏನಾಗುತ್ತೆ ಅಂದರೆ ಹೂವು ಸೂರ್ಯನ ಯಾವ ಕಡೆ ಬರ್ತಾನೋ ಆ ಕಡೆಗೆ ಅದು ಬೆಂಡ್ ಆಗುತ್ತೆ. ಸೊ ಅದು ಫೋಟೋಟ್ರೋಪಿಸಮ್. ಹೈಡ್ರೋಟ್ರೋಪಿಸಮ್ ಅಂದರೆ ರೂಟ್ಸ್ ಏನಾಗುತ್ತೆ ನೀರಿನ ಕಡೆಗೆ ಚಲಿಸ್ಕೊಂಡು ಹೋಗುತ್ತೆ. ಸೊ ಅದು ಏನಾಗುತ್ತೆ ಹೈಡ್ರೋಟ್ರೋಪಿಸಮ್. ಜಿಯೋಟ್ರೋಪಿಸಮ್ ಅಂದರೆ ಈವನ್ ದ ರೂಟ್ಸ್ ಏನಾಗುತ್ತೆ ಭೂಮಿಯ ಒಳಭಾಗಕ್ಕೆ ಬೆಳ್ಕೊಳ್ಳುತ್ತೆ. ಸೊ ಅದು ಕೂಡ ಏನಾಗುತ್ತೆ ಜಿಯೋಟ್ರೋಪಿಸಮ್. ಸೊ ಇಲ್ಲಿ ಕೇಳಿರುವಂಥದ್ದು ಪೋಲನ್ ಟ್ಯೂಬ್ಸ್ ಏನಾಗುತ್ತೆ ಬೆಳವಣಿಗೆ ಆಗುತ್ತೆ, ಅಂದರೆ ಪೋಲನ್ ಗ್ರೇನ್ಸಿಂದ ಪೋಲನ್ ಟ್ಯೂಬ್ ಫಾರ್ಮೇಷನ್ ಆಗಿ ಪೋಲನ್ ಟ್ಯೂಬ್ ಓವ್ಯೂಲ್ ಒಳಗಡೆ ಹೋಗಿ ಸೇರಿಕೊಳ್ಳುತ್ತೆ. ಸೊ ಇದು ಯಾವ ಒಂದು ಕ್ರಿಯೆ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ಕೀಮೋಟ್ರೋಪಿಸಮ್. ಸೊ ಹಾಗಾಗಿ 15th ಕ್ವೆಶನ್ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್, ದಟ್ ಈಸ್ ಕೀಮೋಟ್ರೋಪಿಸಮ್. ದೆನ್ ಕ್ವೆಶನ್ ನಂಬರ್ 16, ಹಾರ್ಮೋನ್ಸ್ ಹೆಲ್ಪ್ಸ್ ಇನ್ ದ ಸೆಲ್ ಡಿವಿಷನ್. ಸೊ ಕೋಶ ವಿಭಜನೆಗೆ ಸಹಾಯ ಮಾಡ್ತಕ್ಕಂಥ ಹಾರ್ಮೋನ್. ಕೊಟ್ಟಿರುವಂಥ 4 ಹಾರ್ಮೋನ್ಗಳನ್ನ ನೋಡಿ, ಅದು ಸಸ್ಯ ದೇಹದಲ್ಲಿರ್ತಕ್ಕಂಥ ಹಾರ್ಮೋನ್ಸ್. ಪ್ರತಿಯೊಂದು ಹಾರ್ಮೋನಿಗೂ ತನ್ನದೇ ಆದಂಥ ಒಂದೊಂದು ವರ್ಕ್ ಇದೆ. ಬಟ್ ನಾವಿಲ್ಲಿ ಸ್ಪೆಸಿಫಿಕೇಶನ್ ಮಾಡಿರೋ ವರ್ಕ್ ಯಾವುದು? ಸೆಲ್ ಡಿವಿಷನ್.
ಸೊ ಸೆಲ್ ಡಿವಿಷನ್ ಕೆಲಸವನ್ನು ಮಾಡೋರು ಯಾರು? ಸೈಟೋಕೈನಿನ್. ಹಾಗಾದರೆ ಉಳಿದವೇನು ಮಾಡ್ತವೆ? ಆಕ್ಸಿನ್ ಮತ್ತು ಗಿಬ್ಬರ್ಲಿನ್ಸ್ ದೆ ಹೆಲ್ಪ್ ಫಾರ್ ಅ ಗ್ರೋತ್ ಅಲ್ವಾ? ಅದು ಸಾಮಾನ್ಯ ಸಸ್ಯದ ಬೆಳವಣಿಗೆ ಭಾಗಗಳಾದ ತುದಿಯಲ್ಲಿ ಇರುತ್ತೆ. ಸಸ್ಯದ ರೂಟ್ ಟಿಪ್ಪಲ್ಲಿರ್ಬೋದು, ಶೂಟ್ ಟಿಪ್ಪಲ್ಲಿರ್ಬೋದು, ಬ್ರಾಂಚಸ್ಸಲ್ಲಿರ್ಬೋದು, ಅಥವಾ ತುದಿಯಲ್ಲಿರುತ್ತೆ. ಅಂದರೆ ಸಸ್ಯದ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಆಪ್ಸಿಸಿಕ್ ಆ್ಯಸಿಡ್ ಏನು ಮಾಡುತ್ತೆ? ಇದು ಲೈಕ್ ಇನ್ಹಿಬಿಟರ್ಸ್ ಅಂತಂದರೆ ಸಸ್ಯದ ಬೆಳವಣಿಗೆಯನ್ನು ನಿಯಂತ್ರಣದಲ್ಲಿರುವಂಥದ್ದು ಅಥವಾ ಕುಂಠಿತಗೊಳಿಸ್ತಕ್ಕಂಥ ಹಾರ್ಮೋನ್ ಯಾವುದಾಗಿರುತ್ತೆ? ಅದು ಆಪ್ಸಿಸಿಕ್ ಆ್ಯಸಿಡ್ ಆಗಿರುತ್ತೆ. ಅಂದರೆ ಫಾಲಿಂಗ್ ಆಫ್ ಲೀಫ್ ಇರ್ಬೋದು, ಅಥವಾ ಅರ್ಲಿ ಮೆಚೂರಿಟಿ ಆಗಿ ಎಲೆಗಳು ಉದುರುವಂಥದ್ದು ಇರ್ಬೋದು, ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುವಂಥದ್ದು, ಅದು ಆಪ್ಸಿಸಿಕ್ ಆ್ಯಸಿಡ್ ಮಾಡುತ್ತೆ. ಬಟ್ ಇಲ್ಲಿ ಕೇಳಿರುವಂಥದ್ದು ಕೋಶ ವಿಭಜನೆ, ಸೆಲ್ ಡಿವಿಷನ್. ಸೊ ದಿಸ್ ವರ್ಕ್ ಈಸ್ ಡನ್ ಬೈ ಅ ಹಾರ್ಮೋನ್ ಈಸ್ ಕಾಲ್ಡ್ ಆಸ್ cytokinin. So for the 16th question, the correct option is option C. Okay, 17th question. The brain is responsible for. So ಮೆದುಳು ಏನೇನು ಕೆಲಸ ಮಾಡುತ್ತೆ? ನಿಮಗೆ ಗೊತ್ತಿದೆ, ಅಲ್ಲಿ ಕೊಟ್ಟಿರುವಂಥ 4 ಕೆಲಸವನ್ನು ನಮ್ಮ ಮೆದುಳು ಮಾಡುತ್ತೆ. ಸೊ ಮೆದುಳು ಥಿಂಕಿಂಗ್, ಯೋಚನೆ ಮಾಡುತ್ತೆ. ರೆಗ್ಯುಲೇಟಿಂಗ್ ದ ಹಾರ್ಟ್ ಬೀಟ್, ನಮ್ಮ ಹೃದಯ ಬಡಿತವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳುತ್ತೆ. ಬ್ಯಾಲೆನ್ಸಿಂಗ್ ಆಫ್ ದ ಬಾಡಿ, ದೇಹದ ಸಮತೋಲನವನ್ನು ಕೂಡ ನಮ್ಮ ಮೆದುಳೇ ನೋಡ್ಕೊಳ್ಳೋದು. ಬಟ್ ಅಲ್ಲಿ ಮೆದುಳಲ್ಲಿ ಪಾರ್ಟ್ಸ್ ಇದೆ. ಇಲ್ಲಿ ಅವರು ಪಾರ್ಟ್ಸನ್ನು ಸ್ಪೆಸಿಫಿಕೇಶನ್ ಮಾಡಿಲ್ಲ. ಇಲ್ಲಿ ಓವರಾಲ್ ಬ್ರೈನ್ ಅಂದಿದ್ದಾರೆ. ಸೊ ಬ್ರೈನಲ್ಲಿ ಮೆಡುಲಾ ಒಂದು ಕೆಲಸ ಮಾಡುತ್ತೆ, ಸೆರಿಬ್ರಮ್ ಒಂದು ಕೆಲಸ ಮಾಡುತ್ತೆ, ಸೆರಿಬೆಲ್ಲಮ್ ಒಂದು ಕೆಲಸ ಮಾಡುತ್ತೆ ಅಂತ ನಾವು ಹೇಳಿದ್ರೂ ಕೂಡ ಅವೆಲ್ಲವೂ ಬರೋದು ಮೆದುಳಿನಲ್ಲೇ. ಸೊ ಹಾಗಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕಂಟ್ರೋಲಿಂಗ್ ಮಾಡ್ತಿರೋದು ಯಾರು? ಮೆದುಳು. ಸೊ ಹಾಗಾಗಿ ಆ 3 ಕೆಲಸವನ್ನು ಮೆದುಳು ಮಾಡೋದ್ರಿಂದ ಕರೆಕ್ಟ್ ಆಪ್ಷನ್ ಯಾವುದಾಗುತ್ತೆ? All the above. Okay, option D is the correct answer. Now very simple question. Reproductive part of a plant. So ಸಸ್ಯದಲ್ಲಿ ವಂಶಾಭಿವೃದ್ಧಿ ಭಾಗ ಅಂತ ನಾವು ಯಾವುದನ್ನು ಹೇಳ್ತೀವಿ? ಇಟ್ ಈಸ್ ಫ್ಲವರ್. ಫ್ಲವರನ್ನು, ಹೂವನ್ನು ವಂಶಾಭಿವೃದ್ಧಿ ಭಾಗ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 19. ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್. 2 ವಿಭಿನ್ನ ಜೀವಿಗಳ DNA ಅಣುಗಳ ಸೇರುವಿಕೆ ಪ್ರಕ್ರಿಯೆಯನ್ನು ನಾವು ಲೈಂಗಿಕ ಸಂತಾನೋತ್ಪತ್ತಿ ಅಂಥೇಳಿ ಕರಿತೀವಿ. ಅಂದರೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂಥೇಳಿ ಕರಿತೀವಿ. ಸೊ ಎಸೆಕ್ಷುವಲ್ ಅಂದರೆ ಅಲ್ಲಿ ಫ್ಯೂಷನ್ ಆಗೋದೇ ಇಲ್ಲ. ರೀಜನರೇಷನ್ ಅಂತಂದರೆ ತುಂಡಾದಂಥ ಭಾಗ ಮತ್ತೆ ಬೆಳೆಯುತ್ತಲ್ಲ, ಅದು ರೀಜನರೇಷನ್. ಫಿಷನ್ ಅಂದರೆ ತುಂಡಾಗುವಂಥದ್ದು, ಅದನ್ನು ನಾವು ಫಿಷನ್ ಅಂಥೇಳಿ ಕರಿತೀವಿ. ಇದು ಸಾಮಾನ್ಯವಾಗಿ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಬರ್ತಕ್ಕಂಥ ಕೆಲವೊಂದು ಟೈಪ್ಸ್ಗಳನ್ನು ನೋಡ್ತೀವಿ ನಾವು. ಬಟ್ ಈ ವರ್ಷ ನಮಗದಿಲ್ಲ. ಸೊ ಹಾಗಾಗಿ ನಾವು ಈ ಕ್ವೆಶನ್ಗೆ ನಮ್ಮ ಆನ್ಸರ್ ಯಾವುದು? ಕರೆಕ್ಟ್ ರೈಟ್ ಆನ್ಸರ್ ಈಸ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಇಲ್ಲಿ ಮೇಲ್ ಮತ್ತು ಫೀಮೇಲ್ ಎರಡೂ ಫ್ಯೂಸ್ ಆದ್ರೇ, ಅಂದರೆ ಫ್ಯೂಸ್ ಅಂದರೆ ಸೇರಿದ್ರೇ ಹೊಸ ಒಂದು ಜೀವಿ ಉತ್ಪತ್ತಿ ಆಗುತ್ತೆ. ಅದನ್ನು ನಾವು ಲೈಂಗಿಕ ಸಂತಾನೋತ್ಪತ್ತಿ ಅಂತೀವಿ. ಸೊ ಹಾಗಾಗಿ ಕ್ವೆಶನ್ ನಂಬರ್ 19ಗೆ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ, ಸೆಕ್ಷುವಲ್ ರಿಪ್ರೊಡಕ್ಷನ್. ದೆನ್ ಕ್ವೆಶನ್ ನಂಬರ್ 20. Embryo develop into seedling under appropriate condition. ಅಂದರೆ ಬೀಜ ಸೂಕ್ತ ಸಮಯದಲ್ಲಿ ಮೊಳಕೆ ಒಡೆಯುತ್ತಲ್ಲ, ಸೊ ಅದನ್ನ ಏನಂತ ಕರಿತೀವಿ ನಾವು? ಕನ್ನಡದಲ್ಲಿ ನೋಡಿದ್ರೆ ಗೊತ್ತಾಗೋಗುತ್ತೆ ಈಸಿಯಾಗಿ. ಮೊಳಕೆ ಒಡೆಯೋದನ್ನು ಮೊಳೆಯುವಿಕೆ ಅಂತ ಹೇಳಿ ಕರಿತೀವಿ. ಸೊ ಇಂಗ್ಲೀಷಲ್ಲಿ ಸ್ವಲ್ಪ ಚೇಂಜ್ ಇದೆ. ಏನಂತ? ಜರ್ಮಿನೇಷನ್ ಅಂತ ಹೇಳಿದೆ ಅಲ್ವಾ? ಅಂದರೆ ಸೂಟಬಲ್ ಕಂಡೀಷನ್ ಅಂತಂದರೆ ಪ್ರಾಪರ್ ಕ್ಲೈಮೇಟ್ ಇರಬೇಕು, ಸಾಯಿಲ್ ಕರೆಕ್ಟ್ ಆಗಿರಬೇಕು, ನೀರು ಸಿಗಬೇಕು, ಸ್ವಲ್ಪ ಲವಣಾಂಶಗಳು ಅಂದರೆ ಗೊಬ್ಬರದ ಅಂಶ ಸಿಕ್ಕಿದ ಕೂಡಲೇ ಆ ಸೀಡ್ ಏನಾಗುತ್ತೆ, ಅದರಲ್ಲಿ ಸಣ್ಣ ಮೊಳಕೆ ಬರುತ್ತೆ, ನೋಡಿದ್ದೀರಲ್ಲ, ಸ್ಮಾಲ್ ಸೀಡ್ಲಿಂಗ್ಸ್ ಬರುತ್ತೆ. ಸೊ ಆ ಕ್ರಿಯೆಯನ್ನು ಏನಂತ ಕರಿತೀವಿ ನಾವು? ಜರ್ಮಿನೇಷನ್ ಅಂತ ಹೇಳಿ ಕರಿತೀವಿ. ಸೊ ಫಾರ್ ದ ಕ್ವೆಶನ್ ನಂಬರ್ 20ಗೆ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಜರ್ಮಿನೇಷನ್. ನೆಕ್ಸ್ಟ್, ನೇಮ್ ದ ಪ್ಲಾಂಟ್ ಸೆಲೆಕ್ಟೆಡ್ ಬೈ ದ ಮೆಂಡೆಲ್ ಫಾರ್ ಹಿಸ್ ಎಕ್ಸ್ಪೆರಿಮೆಂಟ್. ಸೊ ತನ್ನ ಎಕ್ಸ್ಪೆರಿಮೆಂಟಿಗೆ ಮೆಂಡೆಲ್ ಅವರು ಸೆಲೆಕ್ಟ್ ಮಾಡಿರುವಂಥ ಪ್ಲಾಂಟ್ ಯಾವುದು? ಇಟ್ ಈಸ್ ಪೀ ಪ್ಲಾಂಟ್, ಅಂದರೆ ಬಟಾಣಿ ಗಿಡ. ಆಪ್ಷನ್ ಎ, ಪೀ ಆರ್ ಬಟಾಣಿ ಅನ್ನುವಂಥದ್ದು ಸರಿಯಾದ ಉತ್ತರ. ದೆನ್ ಕ್ವೆಶನ್ ನಂಬರ್ 22. ಡ್ಯಾಶ್ ಸೆಟ್ ಆಫ್ ಸೆಕ್ಸ್ ಕ್ರೋಮೋಸೋಮ್ಸ್. ಓಕೆ, ಇಲ್ಲಿ ಸೆಟ್ ಕೇಳಿದ್ದಾರೆ, ಜಸ್ಟ್ ನಂಬರ್ ಕೇಳಿಲ್ಲ. ಸೊ ಸೆಟ್ ಆಫ್ ಸೆಕ್ಸ್ ಕ್ರೋಮೋಸೋಮ್ ಅಲ್ವಾ? ಈಗ ನಾವು 23 ಪೇರ್ಸ್, ಟೋಟಲ್ ಕ್ರೋಮೋಸೋಮ್ ಏನು ಹೇಳ್ತೀವಿ ನಾವು? 23 ಪೇರ್ಸ್ ಅಥವಾ 46 ಕ್ರೋಮೋಸೋಮ್ ಅಂತ ಹೇಳ್ತೀವಿ. ಈ 23 ಪೇರ್ಸಲ್ಲಿ ಲಾಸ್ಟ್ 1 ಸೆಟ್ ಅಂತ ಏನು ಹೇಳ್ತೀವಲ್ಲ, ಅಂದರೆ 22 + 1. ಸೊ ಆ 1 ಸೆಟ್ ಕ್ರೋಮೋಸೋಮ್ನ ಏನಂತ ಕರೆಯೋದು ನಾವು? ಸೆಕ್ಸ್ ಕ್ರೋಮೋಸೋಮ್. ಸೊ ಹಾಗಾಗಿ ದ ಕರೆಕ್ಟ್, ಈಗ 2 ಇರುತ್ತೆ, ನಾವು ನೆನ್ಪು ಮಾಡ್ಕೊತೀವಿ ಏನಂತ? ಕ್ರೋಮೋಸೋಮ್ ಬರೀಬೇಕಾದ್ರೆ XX XY ಅಂತ ಬರಿತೀವಿ. ಸೊ XX ಅಂತ ಬರ್ತಿದ್ದೆ ಅಲ್ವಾ? ಸೊ ಮೇ ಬಿ ಅದು X1 ಇನ್ನೊಂದು X ಇದೆ, ಸೊ 2 ಅಂತ ಬರೆಯೋದಲ್ಲ. 2 ಅಂತ ನೀವು ಬರೆದ್ರೆ ನಿಮ್ಮ ತಲೆಯಲ್ಲಿ ಅದು 2 ಅಂತ ಇದೆ. ಬಟ್ ಅಲ್ಲಿ ಕ್ವೆಶನ್ ಇಸ್ ಸೆಟ್ ಅಂತ ಇದೆ. ಅಲ್ಲಿ ನೀವು 2 ಅಂತ ಬರೆದ್ರೆ 2 ಸೆಟ್ ಆಯಿತು. 2 ಸೆಟ್ ಅಂದರೆ ಅಲ್ಲಿಗೆ ಎಷ್ಟು ಕ್ರೋಮೋಸೋಮ್ ಆಯಿತು? 4 ಕ್ರೋಮೋಸೋಮ್ ಆಯಿತು. ಸೊ ನಿಮ್ಮ ಆನ್ಸರ್ ರಾಂಗ್ ಆಗುತ್ತೆ.
ಸೊ ಅಲ್ಲಿ ಸೆಟ್ ಅಂತ ಕೇಳಿರೋದ್ರಿಂದ ಎಷ್ಟು ಸೆಟ್ಗಳು, ಲಿಂಗವರ್ಣತಂತುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ಲಿಂಗವರ್ಣತಂತುಗಳು ಎಷ್ಟು ಸೆಟ್ಟಲ್ಲಿದೆ, ಎಷ್ಟು ಜೋಡಿ ಇದೆ ಅಂದರೆ ಅದು 1 ಜೋಡಿ ಇರುತ್ತೆ. ಸೊ ಸೆಟ್ ಆಫ್ ಸೆಕ್ಸ್ ಕ್ರೋಮೋಸೋಮ್ ಇಸ್ 1. ದ ಕರೆಕ್ಟ್ ಆನ್ಸರ್ ಈಸ್ 1. ಸೊ ಹಾಗಾಗಿ 22ನೇ ಕ್ವೆಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಎ 1. ಇನ್ನು 23ನೇ ಕ್ವೆಶನ್, ಸೆಕ್ಸ್ ಆಫ್ ದ ಚಿಲ್ಡ್ರನ್ ವಿಲ್ ಬಿ ಡಿಟರ್ಮೈನ್ಡ್ ಬೈ. ಮಕ್ಕಳ ಲಿಂಗ ನಿರ್ಧರಿಸಲ್ಪಡುವ ವರ್ಣತಂತು ಅನುವಂಶೀಯವಾಗಿ ಬರುವುದು ಯಾರಿಂದ? ಸೊ ಅಲ್ಲಿ ಲಿಂಗವನ್ನು ಹೇಳ್ತಾ ಇದ್ವಿ, ಗಂಡು ಅಥವಾ ಹೆಣ್ಣು. ಸೊ ಇದನ್ನು ನಿರ್ಧರಿಸಲ್ಪಡ್ತಕ್ಕಂಥ ಒಂದು ವರ್ಣತಂತು ಯಾರಿಂದ ಬರಬೇಕದು ತಂದೆಯಿಂದಾನೇ ಬರುತ್ತೆ. ತಂದೆಯಿಂದ ಬಂದ್ರೇನೆ, ಯಾವ ವರ್ಣತಂತು ತಂದೆಯಿಂದ ಬರುತ್ತೋ ಆ ಲಿಂಗದ ಮಗು ಜನನ ಆಗುತ್ತೆ. ಎಕ್ಸ್ ಕ್ರೋಮೋಸೋಮ್ ಬಂದರೆ ಹೆಣ್ಮಗು ಹುಟ್ಟುತ್ತೆ, ವೈ ಕ್ರೋಮೋಸೋಮ್ ಬಂದರೆ ಗಂಡು ಮಗು ಹುಟ್ಟುತ್ತೆ ಅಷ್ಟೇ. ಸೊ ಹಾಗಾಗಿ ಇಲ್ಲಿ ಫೈನಲ್ ಏನಂತ ಹೇಳ್ತೀವಲ್ಲ, ಯಾರು ಕನ್ಕ್ಲೂಷನ್ ಫ್ಯಾಕ್ಟರ್ ಇಲ್ಲಿ ಯಾರು ಅಂತಂದರೆ ದಟ್ ಈಸ್ ನಥಿಂಗ್ ಬಟ್ ಅ ಫಾದರ್. ಸೊ ಹಾಗಾಗಿ 23 ಕ್ವೆಶನ್ಗೆ ಆಪ್ಷನ್ ಎ ಈಸ್ ಕರೆಕ್ಟ್ ಆನ್ಸರ್, ಫಾದರ್ ಅಥವಾ ತಂದೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 24, ವೆನ್ ಎ ಪ್ರಾಡಕ್ಟ್ ಕ್ಯಾನ್ ನೋ ಮೋರ್ ಬಿ ಯೂಸ್ಡ್ ಫಾರ್ ದ ಒರಿಜಿನಲ್ ಪರ್ಪಸ್. ಅದೇ ಉದ್ದೇಶಕ್ಕಾಗಿ ವಸ್ತುವನ್ನು ಬಳಸದೆ ಬೇರೆ ಉದ್ದೇಶಕ್ಕಾಗಿ ವಸ್ತುವನ್ನು ನಾವು ಬಳಕೆ ಮಾಡಿದ್ರೆ ಆ ಪ್ರಕ್ರಿಯೆಯನ್ನು ಏನಂತ ಕರಿತೀವಿ ನಾವು? ರೀಪರ್ಪಸ್, ಮರು ಉದ್ದೇಶ. ನಿಮ್ಗೆ ಗೊತ್ತಿದೆ, ನಾವು ಪ್ರಕೃತಿಯಲ್ಲಿ ಇವತ್ತೇನಾಗ್ತಾ ಇದೆ ಅಂದರೆ ಬಳಕೆ ಮಾಡ್ತಾ ಇದ್ದೀವಿ, ಬಳಕೆ ಬೇಡ ಬೇಕು ಎಲ್ಲದನ್ನೂ ಬಳಕೆ ಮಾಡ್ತಾ ಇದ್ದೀವಿ. ಸೊ ಅದರಿಂದ ಇವತ್ತು ಪ್ರಕೃತಿ ಹಾಳಾಗ್ತಾ ಇದೆ. ಸೊ ಹಾಗಾಗಿ ಆ ಪ್ರಕೃತಿ ಹಾಳಾಗೋದನ್ನು ತಡೆಗಟ್ಟಲಿಕ್ಕೆ ನಾವು 5R ಪ್ರಿನ್ಸಿಪಲ್ಸ್ ಯೂಸ್ ಮಾಡ್ತೀವಿ, ಅಥವಾ 5R ಪ್ರಿನ್ಸಿಪಲ್ ಯೂಸ್ ಮಾಡಿ ಅಂತ ಹೇಳ್ತೀವಲ್ವಾ. ಯಾವುದು ವಸ್ತುಗಳು ರೆಡ್ಯೂಸ್, ರಿಯೂಸ್, ರೀಸೈಕಲ್, ರೆಫ್ಯೂಸ್, ರೀಪರ್ಪಸ್ ಅಂತ ಹೇಳ್ತೀವಿ. ಸೊ ನಮಗೆ ಪ್ರತಿಯೊಂದಕ್ಕೂ ಮೀನಿಂಗ್ ಗೊತ್ತಿರಬೇಕು. ಸೊ ರೀಯೂಸ್ ಅಂದರೆ ಏನು? ಬಳಸಿರೋ ವಸ್ತುಗಳನ್ನು ಮುಗಿದ ಮೇಲೆ ಎಸೆಯೋದಲ್ಲ, ಮತ್ತೇನು ಮಾಡಬೇಕು, ಅದನ್ನೇ ರೀಯೂಸ್ ಮಾಡುವಂಥದ್ದು. ರೀಸೈಕಲ್ ಅಂತಂದರೆ ಕೆಲವೊಂದು ವಸ್ತುಗಳು, ಈಗ ಪೇಪರ್ ಬೇಡ ಅಂತ ಕೊಟ್ಟಾಗ ರದ್ದಿಗೆ ಅಂತ ಕೊಡ್ತೀರಲ್ವಲ್ವಾ. ಸೊ ಅವಾಗ ಅವ್ರು ತೊಗೊಂಡು ಹೋಗಿ ಅದನ್ನೇನು ಮಾಡ್ತಾರೆ, ಮತ್ತೆ ಅದರಿಂದ ಬೇರೆ ರೀತಿಯ ಸೆಕೆಂಡ್ ಕ್ವಾಲಿಟಿ ಪೇಪರ್ನ ಮಾಡ್ತಾರೆ. ದಟ್ ಈಸ್ ರೀಸೈಕಲ್. ಹಾಗೆ ರೆಫ್ಯೂಸ್, ಇದು ವೆರಿ ಇಂಪಾರ್ಟೆಂಟ್. ಬೇಡ ಅಂತ ಹೇಳುವ ಬುದ್ಧಿ ಇರಬೇಕು. ರೆಫ್ಯೂಸ್, ನೋಡಿದ್ದೆಲ್ಲ ಕಂಡಿದ್ದೆಲ್ಲ ತಗೊಳ್ಳುವಂಥದ್ದಿದ್ರೆ ಅದೇ ನಾಳೆ ಏನಾಗುತ್ತೆ, ವೇಸ್ಟ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ನನಗದು ಬೇಡ ಅಂದಾಗ ಆ ರೆಫ್ಯೂಸ್ ಮಾಡುವಂಥದ್ದು ಇರಬೇಕು. ಬೇಡ ಅಂತ ಹೇಳಿದ್ರೆ ನಿರಾಕರಣೆ. ಬಟ್ ನಮಗಿಲ್ಲಿ ಹೇಳಿರುವಂಥದ್ದು, ನಾವು ಯಾವುದೋ ಒಂದು ವಸ್ತುವನ್ನು ತೊಗೊಂಡಿರ್ತೀವಿ, ಆ ವಸ್ತುವನ್ನು ಆ ಉದ್ದೇಶಕ್ಕೆ ಅಲ್ಲದೆ ಬೇರೆ ಉದ್ದೇಶಕ್ಕೆ ಅದನ್ನು ಬಳಸ್ಕೊಂಡ್ರೆ ಅದನ್ನು ಏನಂತ ಕರಿತೀವಿ? ಮರು ಉದ್ದೇಶ. ಫಾರ್ ಎಕ್ಸಾಂಪಲ್, ಈಗ ಬಕೆಟ್ ಯೂಸ್ ಮಾಡ್ತಾ ಇರ್ತೀವಿ, ಆ ಬಕೆಟ್ ಏನಾಯಿತು, ಒಡೆದು ಹೋಯ್ತು, ಒಂದು ಸ್ಮಾಲ್ ಕ್ರ್ಯಾಕಿಂಗ್ ಬಂತು. ಬಕೆಟಿನ ಮೂಲ ಉದ್ದೇಶ ಏನಿರುತ್ತೆ? ನೀರನ್ನು ತುಂಬಿಸುವಂಥದ್ದು, ಅಥವಾ ನೀರನ್ನು ಇಡೋದಕ್ಕೆ ನಾವು ಅದನ್ನು ಬಳಸ್ಕೊತೀವಿ. ಈಗ ಬ್ರೇಕೇಜ್ ಬಂತು, ಏನಾಯಿತು, ನೀರು ತುಂಬಿಸ್ಲಿಕ್ಕಾಗಲ್ಲ, ಮೇನ್ ಉದ್ದೇಶ ಹೋಯಿತು. ಹಾಗಂತ ಎಸೆಯೋದಲ್ಲ. ಈಗ ನಾವೇನು ಮಾಡ್ತೀವಿ, ಅದಕ್ಕೆ ಮಣ್ಣನ್ನು ತುಂಬಿಸ್ತೀವಿ. ಮಣ್ಣನ್ನು ತುಂಬಿಸಿ ಒಂದು ಗಿಡವನ್ನು ನೆಡ್ತೀರಾ. ಸೊ ಅಲ್ಲಿಗೆ ಉದ್ದೇಶ ಬೇರೆ ಆಯಿತು, ಮತ್ತೊಂದು ಉದ್ದೇಶಕ್ಕಾಗಿ ಅದು ಬಳಕೆ ಆಯಿತು. ಅದನ್ನು ಏನಂತ ಕರಿತೀವಿ ನಾವು? ರೀಪರ್ಪಸ್ ಅಂತ ಹೇಳಿ ಕರಿತೀವಿ. ಸೊ ಹಾಗಾಗಿ ಕ್ವೆಶನ್ ನಂಬರ್ 24ಗೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ರೀಪರ್ಪಸ್. ದೆನ್ ಕ್ವೆಶನ್ ನಂಬರ್ 5, ಸ್ಟೇಕ್ ಹೋಲ್ಡರ್ಸ್ ಫಾರ್ ದ ಫಾರೆಸ್ಟ್ ಆರ್. ಕಾಡಿನ ಪಾಲುದಾರರು. ಈ ಕೆಳಗೆ ಕೊಟ್ಟಿರೋ 4 ಜನದಲ್ಲಿ ಕಾಡಿನ ಪಾಲುದಾರರು ಯಾರು? ಫಾರೆಸ್ಟ್ ಡಿಪಾರ್ಟ್ಮೆಂಟಾ, ನೇಚರ್ ಎಂಥೂಸಿಯಾಸ್ಟಿಕ್, ಇಂಡಸ್ಟ್ರೀಸ್, ಆಲ್ ದ ಅಬೌವ್. ಅಂದರೆ ಅರಣ್ಯ ಇಲಾಖೆಯವರು ಅದರಲ್ಲಿ ಪಾಲು ಪಡೆದಿದ್ದಾರಾ, ಪರಿಸರವಾದಿಗಳಿದ್ದಾರಾ, ಕೈಗಾರಿಕಾ ಕೇಂದ್ರದವರಿದ್ದಾರಾ ಅಂದರೆ ಎಸ್ ಅಫ್ಕೋರ್ಸ್ ಎಲ್ಲರಿಗೂ ಕಾಡು ಬೇಕೇ ಬೇಕು. ಸೊ ಹಾಗಾಗಿ ಪಾಲುದಾರರು ಅಂತ ಕೇಳಿದ್ರೆ ಅವರೆಲ್ಲರೂ ಅದರಲ್ಲಿ ಬರ್ತಾರೆ. ಸೊ ಹಾಗಾಗಿ ಕರೆಕ್ಟ್ ಆನ್ಸರ್ ಯಾವುದು? ಆಪ್ಷನ್ ಡಿ, ಆಲ್ ದ ಅಬೌವ್. ನೆಕ್ಸ್ಟ್ ಕ್ವೆಶನ್ ನಂಬರ್ 26, ಪ್ಲಾಸ್ಟಿಕ್ ಈಸ್ ಅನ್ ಎಕ್ಸಾಂಪಲ್ ಫಾರ್. ಪ್ಲಾಸ್ಟಿಕ್ ಯಾವುದಕ್ಕೆ ಉದಾಹರಣೆ? ಜೈವಿಕ ವಿಘಟನೆ ಆಗುತ್ತಾ, ಜೈವಿಕ ವಿಘಟನೆ ಆಗದೇ ಇರುವಂಥದ್ದು, ಬೋತ್ 1 and 2 ಆ್ಯಂಡ್ ನನ್, ಯಾವುದು ಅಲ್ಲ. ನಿಮಗೆ ಗೊತ್ತಿದೆ, ಪ್ಲಾಸ್ಟಿಕ್ ನೀವು ಎಸೆದ್ರೆ ಅಥವಾ ಅದು ಮಣ್ಣಲ್ಲಿ ಬಿದ್ದರೆ ಎಷ್ಟೇ ವರ್ಷಗಳಾದರೂ ಕೂಡ ಅದೇನಾಗಲ್ಲ, ಮಣ್ಣಲ್ಲಿ ಕರಗಲ್ಲ. ಸೊ ಹಾಗಾಗಿ ಪ್ಲಾಸ್ಟಿಕ್ ಯಾವುದಕ್ಕೆ ಎಕ್ಸಾಂಪಲ್? ಅದು ಜೈವಿಕ ವಿಘಟನೆಗೆ ಒಳಗಾಗದ, ಅಂದರೆ ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್. ಸೊ ಕ್ವೆಶನ್ ನಂಬರ್ 26ಗೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, non-biodegradable. Next, a piece of wire of resistance R is cut into 5 equal parts. These parts are then connected in parallel if the equivalent resistance of this combination is R1. Then the ratio of R by R1 is. ಅಂದರೆ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ ಅಂದರೆ, ನಿಮಗೆ ಗೊತ್ತಿದೆ, ನೀವು ಸೀರೀಸ್ ಆಗಿ ವಸ್ತುಗಳನ್ನ ಜೋಡಿಸಿದ್ರೆ ನಾವು ಸೀರೀಸ್ ಲೆಕ್ಕ ಹೇಗೆ ಮಾಡ್ತೀವಿ? R1 + R2 + R3 ಆ ಥರ ಮಾಡ್ತೀವಿ. ಸೊ ವೆದರ್
ಅಕಸ್ಮಾತ್ ಅದು ಪ್ಯಾರಲಲ್ ಆಗಿತ್ತು ಅಂದರೆ, ಸೊ ಪ್ಯಾರಲಲ್ ಲೆಕ್ಕ ಹೇಗೆ ಮಾಡ್ತೀವಿ ನಾವು, 1/R1 1/R2 ಆ ರೀತಿ ಮಾಡ್ತೀವಲ್ವ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ ರೆಸಿಸ್ಟೆನ್ಸ್ ಆರ್ ಅನ್ನುವಂಥದ್ದು, ಅದನ್ನು ಫಸ್ಟ್ 5 ಈಕ್ವಲ್ ಪಾರ್ಟ್ಸ್ ಆಗಿ ಕಟ್ ಮಾಡ್ತೀವಿ. ಆ ಈಕ್ವಲ್ ಪಾರ್ಟ್ಸ್ ಆಗಿ ಕಟ್ ಮಾಡಾದ್ಮೇಲೆ ಅದನ್ನು ಹೇಗೆ ಜೋಡಿಸ್ತಾ ಇದ್ದೀವಿ ನಾವು, ಪ್ಯಾರಲಲ್ ಆಗಿ ಜೋಡಿಸಿದ್ದೀವಿ. ಆ ಪ್ಯಾರಲಲ್ ಆಗಿ ಜೋಡಿಸಿದ್ದನ್ನು ನಾವು R1 ಅಂತ ಅನ್ಕೊತೀವಿ. ಈಗ ಆ ಮೊದಲು ಇದ್ದಂತಹ ಆರಿಗೂ ಮತ್ತು ಈಗಿರುವಂತಹ R1ನ ರೇಷಿಯೋ ಏನಾಗುತ್ತೆ ಅಂತ. ಸೊ ರೇಷಿಯೋ ಏನಾಗುತ್ತೆ, ಆಪ್ಷನ್ ಎ 1/25 ಆಗುತ್ತೆ. ಓಕೆ, ನೀವಲ್ಲಿ R/5 + R/5 + R/5 ಅಂತ ಹಾಕ್ಕೊಂಡು ನೀವು ಲೆಕ್ಕ ಮಾಡಿದಾಗ ನಿಮಗೆ ಬರುತ್ತೆ ಅದು ಆನ್ಸರು ಯಾವುದು, 1/25. ಇದು ಟೆಕ್ಸ್ಟ್ ಬುಕ್ಕಿನ ಎಕ್ಸಸೈಸಲ್ಲಿರುವಂತಹ ಡೈರೆಕ್ಟ್ ಕ್ವೆಶನ್ಸ್ ಇದು. ಸೊ ದ ಆನ್ಸರ್ ಈಸ್ 1/25. ನೆಕ್ಸ್ಟ್ ಕ್ವೆಶನ್ ನಂಬರ್ 28. 100 joules of heat produced each seconds in a 4 ohm resistance. Find the potential difference across the resistor. ಅಂದರೆ 4 ಓಮ್ ರೋಧದಿಂದ ಪ್ರತಿ ಸೆಕೆಂಡಿಗೆ 100 ಜೌಲ್ ಶಕ್ತಿ ಉತ್ಪತ್ತಿ ಆಗ್ತಾ ಇದೆ. ಹಾಗಾದರೆ ಆ ರೋಧದ ನಡುವಿನ ವಿಭವಾಂತರವನ್ನು ಕಂಡುಹಿಡಿಯಿರಿ. ಈಗ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕಂಡುಹಿಡಿಯಿರಿ ಅಂದರೆ ನಮಗೆ ಫಾರ್ಮುಲಾ ಡೈರೆಕ್ಟಾಗಿ ಗೊತ್ತಿದೆ, ಏನು P is equals to VI ಅಂಥೇಳಿ ನಾವು ಬರೀತೀವಲ್ವಾ. ಸೊ ಈಗ ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ನಾವಿಲ್ಲಿ ಡೈರೆಕ್ಟಾಗಿ ಕಂಡುಹಿಡಿಬೇಕು ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ V is equals to I into R. ಸೊ ಅಲ್ಲಿ V ಅಂದರೆ ದಟ್ ಇಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್, I ಅಂದರೆ ಕರೆಂಟ್, R ಅಂದರೆ ರೆಸಿಸ್ಟೆನ್ಸ್. ಬಟ್ ಇಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸನ್ನ ಕಂಡುಹಿಡಿಯೋಕ್ಕೆ ಹೇಳಿದ್ದಾರೆ, ದಟ್ ಮೀನ್ಸ್ ಕ್ವೆಶನ್ ಮಾರ್ಕ್. ರೆಸಿಸ್ಟೆನ್ಸ್ ನಮಗೆ ಗೊತ್ತಿದೆ ಎಷ್ಟು, 4 ಓಮ್ ಅಂತ ಇದೆ. ಬಟ್ ಐ ಗೊತ್ತಿಲ್ಲ ಅಲ್ಲ. ಈಗ ನಮಗಲ್ಲಿ ಒಂದು ಫಾರ್ಮುಲಾದಲ್ಲಿ V is equals to IR ಅನ್ನೋ ಫಾರ್ಮುಲಾದಲ್ಲಿ 2 ಟರ್ಮ್ ನಮಗೆ ಗೊತ್ತೇ ಇಲ್ಲ, ಯಾವುದು V ಗೊತ್ತಿಲ್ಲ, I ಗೊತ್ತಿಲ್ಲ. ಸೊ ಹಾಗಾಗಿ ಫಸ್ಟ್ ಯಾವುದನ್ನು ಕಂಡುಹಿಡ್ಕೋಬೇಕು ನಾವು, ಐಯನ್ನು ಕಂಡುಹಿಡ್ಕೋಬೇಕು. ಹಾಗಾದರೆ ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ನೋಡಿದ್ರೆ ನಿಮಗೆ ಜೌಲ್ ಕೊಟ್ಟಿದ್ದಾರೆ, ಅಂದರೆ ದಟ್ ಈಸ್ ಹೀಟ್ H ಗೊತ್ತಿದೆ, ರೆಸಿಸ್ಟೆನ್ಸ್ ಗೊತ್ತಿದೆ, ಟೈಮು ಕೂಡ ಕೊಟ್ಟಿದ್ದಾರೆ ಅಲ್ವಾ. ಟೈಮ್ ಎಷ್ಟು ಕೊಟ್ಟಿದ್ದಾರೆ, ಲೈಕ್ ಸೆಕೆಂಡ್, ಇನ್ ಈಚ್ ಸೆಕೆಂಡ್ ಅಂತ ಹೇಳಿ ಪ್ರತಿ ಸೆಕೆಂಡಿಗೆ ಅಂತ ಹೇಳಿ, ದಟ್ ಮೀನ್ಸ್ ಟೈಮ್ is equals to 1. ಸೊ ನಾವೀಗ ಯಾವ ಫಾರ್ಮುಲಾ ಹಾಕ್ಕೊಬೋದು, H is equals to I²RT ಅನ್ನೋ ಫಾರ್ಮುಲಾ ಹಾಕ್ಕೊಂಡು, ಸೊ ಫಸ್ಟ್ ನಾವು ಐಯನ್ನು ಕಂಡುಹಿಡ್ಕೊಂಡು ನಂತರ ಆ ವ್ಯಾಲ್ಯೂವನ್ನು ಯಾವುದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಬೇಕು, V is equals to I into Rಗೆ ಸಬ್ಸ್ಟಿಟ್ಯೂಟ್ ಮಾಡಿ ಲೆಕ್ಕವನ್ನು ಮಾಡಿದಾಗ ನಮಗೆ ಆನ್ಸರ್ ಯಾವ್ದು ಬರುತ್ತೆ, ಆಪ್ಷನ್ ಎ 20 ವೋಲ್ಟ್ ಆನ್ಸರ್ ಬರುತ್ತೆ. ದ ಪೊಟೆನ್ಷಿಯಲ್ ಡಿಫ್ರೆನ್ಸಸ್ ಎಷ್ಟಿದೆ, ಅದು 20 ವೋಲ್ಟ್. ಸೊ ಹಾಗಾಗಿ 28 ಕ್ವೆಶನಿಗೆ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ 20 ವೋಲ್ಟ್. ನೆಕ್ಸ್ಟ್ ದ ಕ್ವೆಶನ್ ನಂಬರ್ 29. ಅಮೀಟರ್. ಅಮೀಟರ್ ಅನ್ನೋದು ಒಂದು ಡಿವೈಸ್. ಇದನ್ನು ಏನಕ್ಕೆ ಯೂಸ್ ಮಾಡ್ತಾರೆ, ಇಟ್ ಈಸ್ ಯೂಸ್ ಟು ಮೆಷರ್ ದ ಫ್ಲೋ ಆಫ್ ಕರೆಂಟ್ ಇನ್ ದ ಸರ್ಕ್ಯೂಟ್. ಸೊ ಸರ್ಕ್ಯೂಟ್ನಲ್ಲಿರ್ತಕ್ಕಂಥ ಕರೆಂಟ್ ಫ್ಲೋನ. ಇನ್ನು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕಂಡುಹಿಡಿಯಲಿಕ್ಕೆ ನಿಮ್ಗೆ ಗೊತ್ತಿದೆ ಯಾವುದು, ವೋಲ್ಟಾಮೀಟರನ್ನು ಬಳಸ್ತೀವಿ ಅಲ್ವಾ. ಸೊ ಹಾಗಾಗಿ ಇಲ್ಲಿ ವೋಲ್ಟೇಜ್, ಇಲ್ಲಿ ಯಾವುದೇ ಇನ್ಸ್ಟ್ರೂಮೆಂಟನ್ನು ಕೊಟ್ಟಿಲ್ಲ, ಮ್ಯಾಗ್ನೆಟಿಕ್ ಫೀಲ್ಡಿಗೂ ಯಾವ ಇನ್ಸ್ಟ್ರೂಮೆಂಟ್ ಇಲ್ಲ. ಬಟ್ ನಮ್ಗೆ ಅಲ್ಲಿ ಕರೆಂಟ್ ಮತ್ತು ಪೊಟೆನ್ಷಿಯಲ್ ಡಿಫ್ರೆನ್ಸ್ಗೆ ಸಂಬಂಧಪಟ್ಟಂಥ 2 ಕ್ವೆಶನ್ ಈ ಒಂದು ಚಾಪ್ಟರ್ ಬರುತ್ತೆ, ದಟ್ ಈಸ್ ಅಮೀಟರ್ ಮತ್ತು ವೋಲ್ಟಾಮೀಟರ್. ಸೊ ಇಲ್ಲಿ ಕ್ವೆಶನ್ ಇರೋದು ಅಮೀಟರ್. ಸೊ ಅಮೀಟರ್ನ ನಾವು ಯಾವುದಕ್ಕೆ ಯೂಸ್ ಮಾಡ್ತೀವಿ, ಟು ಫೈಂಡ್ ಔಟ್ ದ ಕರೆಂಟ್. ಸೊ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಸೊ ಕ್ವೆಶನ್ ನಂಬರ್ 30. ರೇಟ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜ್. ಸೊ ರೇಟ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜ್ಗೆ ಏನಂತ ಕರಿತೀವಿ ನಾವು, ಪವರ್ ಅಂತ ಹೇಳಿ ಕರಿತೀವಿ ಅಲ್ವಾ. ಸೊ ದಟ್ ಇಸ್ ಅ ಡೆಫಿನೇಷನ್, ಡೈರೆಕ್ಟ್ ಡೆಫಿನೇಷನ್. ರೇಟ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜ್ಗೆ ಏನಂತ ಕರಿತೀವಿ ನಾವು, rate of flow of electric charge we are calling as a electric current. Okay, rate of doing work is called as a power. So the rate of flow of electric charge, the correct answer for that is electric current, andre vidyut pravaha anta heli kariti. Okay, so well, next question number 31. SI unit of electric current. ಸೊ ಇಲ್ಲಿ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಸೊ ಕರೆಂಟಿನ ಕರೆಂಟ್ SI ಯೂನಿಟ್ ಯಾವುದು, ಅಮೀಟರ್ ಆಗಿರುತ್ತಾ, ವೋಲ್ಟ್ ಆಗಿರುತ್ತಾ, ವ್ಯಾಟ್ ಆಗಿರುತ್ತಾ, ಅಥವಾ ಓಮ್ ಆಗಿದೆಯಾ. ಸೊ ಯಾವುದಾಗಿರುತ್ತೆ, ಇಟ್ ಈಸ್ ನಥಿಂಗ್ ಬಟ್ ಅಮೀಟರ್. ಸೊ ಎಲೆಕ್ಟ್ರಿಕ್ ಕರೆಂಟಿನ SI ಯೂನಿಟ್ ಯಾವುದಾಗಿರುತ್ತೆ, ಅಮೀಟರ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್ ನಂಬರ್ 32. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಎಮರ್ಜ್ ಫ್ರಮ್. ಸೊ ಎಮರ್ಜ್ ಅಂದ್ರೆ ಏನು, ಎಲ್ಲಿಂದ ಅದು ಹುಟ್ಟಿದೆ ಅಂತ ಹೇಳಿ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಯಾವ ಡೈರೆಕ್ಷನಿಂದ ಯಾವ ಡೈರೆಕ್ಷನ್ಗೆ ಹುಟ್ಟಿರುತ್ತೆ ಅದು. ಸೊ ಇಟ್ ಈಸ್ ನಥಿಂಗ್ ಬಟ್ ಯಾವುದು, ನಾರ್ತ್ ಡೈರೆಕ್ಷನ್ಲಿ ಹುಟ್ಟಿ ಸೌತ್ ಡೈರೆಕ್ಷನ್ ಕಡೆ ಹೋಗುತ್ತೆ. ಇನ್ಸೈಡ್ ದ ಮ್ಯಾಗ್ನೆಟ್ ಅಂತ ಕೇಳಿದ್ರೆ ಅದು ಸೌತ್ ಟು ನಾರ್ತ್. ಸೊ ಹಾಗೆ ಕ್ವೆಶನ್ಸ್ ಕರೆಕ್ಟಾಗಿ ನೋಡಬೇಕು. ಎಮರ್ಜ್ ಎಲ್ಲಿಂದ ಹುಟ್ಟಿದೆ, ನಾರ್ತಿಂದ ಹುಟ್ಟಿದೆ. ಯಾವ ಕಡೆಗೆ ಹೋಗುತ್ತೆ, ಸೌತ್ ಕಡೆಗೆ ಹೋಗುತ್ತೆ.
ಇನ್ಸೈಡ್ ದ ಮ್ಯಾಗ್ನೆಟಿಕ್ ಆದರೆ ಸೌತ್ ಟು ನಾರ್ತ್. ಸೊ ನಮ್ಗೆ ಅದು ಯಾವುದು ಕನ್ಫ್ಯೂಷನ್ ಬೇಡ. ಡೈರೆಕ್ಟ್ ಕ್ವೆಶನ್ ಏನು, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಯಾವ ಕಡೆಯಿಂದ ಹುಟ್ಟಿದೆ ಅಂತ. ಸೊ ಯಾವ ಕಡೆಯಿಂದ ಹುಟ್ಟಿದೆ, ಅದು ಎಮರ್ಜ್ ಯಾವ ಕಡೆಯಿಂದ ಆಗಿದೆ, ನಾರ್ತ್ ಕಡೆಯಿಂದ ಆಗಿದೆ ಅಂತ ಹೇಳಿ. ಓಕೆ, ಸೊ ವೆಲ್. ಸೊ ನೆಕ್ಸ್ಟ್ ಕ್ವೆಶನ್, the direction of current through the wire from south to north, the deflection in the needle would be. ಓಕೆ, ಸೊ ಇಲ್ಲಿ ಏನು ಕೇಳಿದಾರಲ್ಲಿ, ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ದಕ್ಷಿಣದಿಂದ ಉತ್ತರದ ಕಡೆಗೆ ಫ್ಲೋ ಆಗ್ತಾ ಇದೆ ಅಂದಾಗ ಕಾಂತಕ್ಷೇತ್ರದ ದಿಕ್ಕು ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಕಡೆಗೆ ಅಂದರೆ ಬಾಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಕಡೆಗೆ ಬಾಗುತ್ತೆ ಅನ್ನೋದು ನಾವು ಅಲ್ಲಿ ಕಂಪಾಸ್ ಇಟ್ಟಿರ್ತೀವಿ, ಕಂಪಾಸಿನ ಡಿಫ್ಲೆಕ್ಷನ್ಗೆ ಗೊತ್ತಾಗುತ್ತೆ. ಸೊ ಕರೆಂಟ್ ಸೌತಿಂದ ನಾರ್ತ್ಗೆ ಹೋಗ್ತಾ ಇದೆ ಅಂದಾಗ ಸೊ ಡಿಫ್ಲೆಕ್ಷನ್ ಯಾವ ಕಡೆಗಿರುತ್ತೆ, ವೆಸ್ಟ್ ಕಡೆಗಿರುತ್ತೆ, ಅಂದರೆ ಪಶ್ಚಿಮದ ಕಡೆಗೆ. ಓಕೆ, ಟುವರ್ಡ್ಸ್ ದ ವೆಸ್ಟ್. ಸೊ ಹಾಗೆ ಕರೆಕ್ಟ್ ಆನ್ಸರ್ ಫಾರ್ ದ ಕ್ವೆಶನ್ ನಂಬರ್ 33, ದ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ ಸಿ. ಓಕೆ, ನೆಕ್ಸ್ಟ್ ಕ್ವೆಶನ್ ನಂಬರ್ 34, ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ಅ ಕರೆಂಟ್ ಕ್ಯಾರಿಂಗ್ ಸ್ಟ್ರೈಟ್ ವೈರ್ ಈಸ್ ಡಿಪೆಂಡ್ ಡ್ಯಾಶ್ ಡಿಸ್ಟೆನ್ಸ್. ಓಕೆ, ಅಂದರೆ ಒಂದು ನೇರವಾದ ವಾಹಕದ ತಂತಿಯಲ್ಲಿ ವಿದ್ಯುತ್ ಪ್ರವಾಹವನ್ನು ಹರಿಸಿದಾಗ ಅಲ್ಲಿ ಕಾಂತಕ್ಷೇತ್ರ ಉಂಟಾಗುತ್ತೆ. ಆ ಕಾಂತಕ್ಷೇತ್ರ ಅದರಿಂದ ಇರುವ ದೂರಕ್ಕೆ ಯಾವ ಅನುಪಾತದಲ್ಲಿ ಇರುತ್ತೆ ಅಂತ ಹೇಳಿ. ಓಕೆ, ಸೊ ಇದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂದರೆ ವಿಲೋಮ ಅನುಪಾತದಲ್ಲಿ ಇರುತ್ತೆ. ಅಂದರೆ ನೀವಲ್ಲಿ ಕರೆಂಟನ್ನು ಫ್ಲೋ ಮಾಡ್ತೀರಾ. ಸೊ ಕರೆಂಟ್ ಫ್ಲೋ ಮಾಡಿದಾಗ ಏನಾಗುತ್ತೆ ಅಂತಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡಕ್ಷನ್ ಆಗುತ್ತೆ. ಆದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗುತ್ತೆ ಅಂದರೆ ದೂರ ಹೋದ ಹಾಗೆ ಡಿಸ್ಟೆನ್ಸ್ ಜಾಸ್ತಿ ಆದಷ್ಟು ಮ್ಯಾಗ್ನೆಟಿಕ್ ಫೀಲ್ಡಿನ ಸ್ಟ್ರೆಂತ್ ಏನಾಗುತ್ತೆ ಅಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಸೊ ಹಾಗಾಗಿ ಸೊ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ಎ ಕರೆಂಟ್ ಕ್ಯಾರಿಂಗ್ ಸ್ಟ್ರೈಟ್ ವೈರ್ ಈಸ್ ಡಿಪೆಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಡಿಸ್ಟೆನ್ಸ್. ಓಕೆ, ಡಿಸ್ಟೆನ್ಸ್ ಜೊತೆಗೆ ಅದು ಯಾವ ಅನುಪಾತದಲ್ಲಿದೆ ಅಂದರೆ ಅದು ಇನ್ವರ್ಸ್ಲಿ ಪ್ರಪೋರ್ಷನಲ್. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ಈಸ್, a 2 cm tall object is placed to the principal axis of a convex lens of focal length 10 cm. Distance of the object from the lens is 5 cm. Find its magnification. ಒಂದು ಕಾನ್ವೆಕ್ಸ್ ಲೆನ್ಸ್ ಇದೆ, ಅಲ್ಲಿ ಒಂದು ಆಬ್ಜೆಕ್ಟ್ ಇದೆ, ಆಬ್ಜೆಕ್ಟ್ ಹೈಟ್ ಕೊಟ್ಟಿದ್ದೇವೆ, ಎಷ್ಟಿದೆ 2 cm ಇದೆ. ಸೊ ಫೋಕಲ್ ಲೆಂತ್, ಓಕೆ, ಫೋಕಲ್ ಲೆಂತ್ ಅಂದರೆ ಗೊತ್ತಿದೆ ನಿಮಗೆ, ಅಂದರೆ ಆಬ್ಜೆಕ್ಟ್ ಯಾವ ಪ್ಲೇಸಲ್ಲಿ ಇಮೇಜ್ ಫಾರ್ಮೇಷನ್ ಮಾಡಿರುತ್ತೋ ಆ ಇಮೇಜಿಗೂ ಮತ್ತು ಆಪ್ಟಿಕ್ ಸೆಂಟ್ರಿಗೂ ಇರುವ ಡಿಸ್ಟೆನ್ಸ್ನ ಫೋಕಲ್ ಲೆಂತ್ ಅಂತೀವಿ. ಸೊ ಅದೆಷ್ಟಿದೆ, 10 cm ಇದೆ. ಸೊ ಡಿಸ್ಟೆನ್ಸ್ ಆಫ್ ದ ಆಬ್ಜೆಕ್ಟ್ ಅಂದರೆ ಆಬ್ಜೆಕ್ಟ್ ಇಟ್ಟಿರುವಂಥ ದೂರ 5 cm ಇದೆ. ಸೊ ನಾವೇನು ಕಂಡುಹಿಡಿಬೇಕು ಈಗ, ಮ್ಯಾಗ್ನಿಫಿಕೇಷನ್. ಸೊ ಫಸ್ಟ್ ನಾವು ಲೆನ್ಸ್ ಫಾರ್ಮುಲಾ ಹಾಕ್ಕೊತೀವಿ, ಏನು, 1/v - 1/u = 1/f. ಸೊ ಈ ಫಾರ್ಮುಲಾವನ್ನು ಹಾಕ್ಕೊಂಡು ನಂತರ ಮ್ಯಾಗ್ನಿಫಿಕೇಷನ್ ಫಾರ್ಮುಲಾ ಯಾವುದು, m = v / u. ಯಾಕೆಂದರೆ ಅಲ್ಲಿ ನಮಗೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಗೊತ್ತಿದೆ, ಇಮೇಜ್ ಡಿಸ್ಟೆನ್ಸ್ ಗೊತ್ತಿಲ್ಲ. ಸೊ ಯಾಕಂದರೆ ಮ್ಯಾಗ್ನಿಫಿಕೇಷನ್ ಕಂಡುಹಿಡಿಬೇಕಾದ್ರೆ ನಮಗೆ v/u ಅಂದರೆ ಇಮೇಜ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಲ್ವಾ. ಸೊ ವಿ ಬೇಕಾಗುತ್ತೆ. ಸೊ ಹಾಗಾಗಿ ಫಸ್ಟ್ ಲೆನ್ಸ್ ಫಾರ್ಮುಲಾ ಹಾಕ್ಕೊಂಡು ನಂತರ ಮ್ಯಾಗ್ನಿಫಿಕೇಷನ್ ಫಾರ್ಮುಲಾ ಹಾಕ್ಕೊಂಡು ಲೆಕ್ಕ ಮಾಡ್ತೀವಿ. ಸೊ ದ ಆನ್ಸರ್ ಎಷ್ಟು ಬರುತ್ತೆ, ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಈಸ್ m = -2 ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ಇನ್ನೊಂದು ಕ್ವೆಶನ್ ಬರ್ಬೋದಲ್ಲ, ಲೈಕ್ ಮೈನಸ್ ಏನನ್ನು ಇಂಡಿಕೇಟ್ ಮಾಡುತ್ತೆ ಮ್ಯಾಗ್ನಿಫಿಕೇಷನಲ್ಲಿ, ಮೈನಸ್ ಯಾವಾಗಲೂ ಇನ್ವರ್ಟೆಡ್ ಮತ್ತು ರಿಯಲ್ ಇಮೇಜನ್ನು ಹೇಳುತ್ತೆ. ಅಂದರೆ ಅಲ್ಲಿ ಬಿದ್ದಿರುವಂಥ ಪ್ರತಿಬಿಂಬ ತಲೆ ಕೆಳಗಾಗಿರುತ್ತೆ ಮತ್ತು ಸತ್ಯ ಪ್ರತಿಬಿಂಬ ಅಂಥೇಳಿ ಹೇಳುತ್ತೆ. ಸೊ ನಮಗಲ್ಲಿ ಇಮೇಜ್ ಯಾವ ಥರ ಅಂತ ಕೇಳಿಲ್ಲ, ನಮಗೆ ಆ ಇಮೇಜ್ ಮ್ಯಾಗ್ನಿಫಿಕೇಷನ್ ಇದೆಯಲ್ಲ, ಸೊ ಎಷ್ಟಿದೆ ಅಂತ ಕೇಳಿದ್ದಾರೆ, ವರ್ಧನೆ ಎಷ್ಟು ಅಂತ. ಸೊ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ, m = -2. So question number 36, if a lens of power is -2.5D, that is diopter, find its focal length. Very simple. ನಿಮಗೆ ಪವರ್ ಫಾರ್ಮುಲಾ ಆಗುತ್ತೆ, P = 1 / F. P ಕೊಟ್ಟಿದ್ದಾರೆ, F ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ಸೊ ದ ಕರೆಕ್ಟ್ ಆನ್ಸರ್ ಎಷ್ಟು, -4.0. ಓಕೆ, ದಟ್ ಈಸ್ ದ ಕರೆಕ್ಟ್ ಆನ್ಸರ್ ಫಾರ್ 36. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. Then 37, which following lens you prefer to use while reading the small letter found in a dictionary? ಅಂದರೆ ನಾವು ಡಿಕ್ಷನರಿಯಲ್ಲಿ ಅತ್ಯಂತ ಸಣ್ಣ ಸಣ್ಣ ಅಕ್ಷರಗಳನ್ನು ಬಳಸಲಿಕ್ಕೆ ಯಾವ ರೀತಿಯ ಲೆನ್ಸನ್ನು ಬಳಸ್ತೀವಿ. ಸೊ ಅದರಲ್ಲಿ ಕಾನ್ವೆಕ್ಸ್ ಲೆನ್ಸ್ ಆಫ್ ಎ ಫೋಕಲ್ ಲೆಂತ್ 5 cm. ಇಲ್ಲಿ ಬಳಸುವಂಥ ಲೆನ್ಸ್ ಕಾನ್ವೆಕ್ಸ್ ಲೆನ್ಸ್ ಪೀನಮಸೂರ ಆಗಿರುತ್ತೆ ಮತ್ತು ಅದರ ಸಂಗಮ ದೂರ ಎಷ್ಟಿರುತ್ತೆ ಅಂದರೆ 5 cm ಇರುವಂಥದ್ದಾಗಿರುತ್ತೆ. ಹಾಗೆ 38ನೇ ಕ್ವೆಶನ್ ಇದೆ, ರಿಫ್ರಾಕ್ಷನ್ ಇಸ್ ಡ್ಯೂ ಟು ಚೇಂಜ್ ಇನ್ ಡ್ಯಾಶ್ ಆಫ್ ದ ಲೈಟ್. ಸೊ ಏನು ಬೆಳಕಿನ ವಕ್ರೀಭವನ ಅಂತೀವಲ್ಲ, ಈ ವಕ್ರೀಭವನಕ್ಕೆ ಮುಖ್ಯ ಕಾರಣ ಬೆಳಕು ತನ್ನ
ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಹೋಗಬೇಕಾದ್ರೆ ತನ್ನ ದಿಕ್ಕನ್ನು ಬದಲಾಯಿಸ್ಕೊಳ್ಳುತ್ತಲ್ವ, ಅದಕ್ಕೆ ಮುಖ್ಯ ಕಾರಣ ಏನಾಗಿರುತ್ತೆ ಅಂದರೆ ದಟ್ ಇಸ್ ಸ್ಪೀಡ್ ಆಫ್ ದ ಲೈಟ್. ಓಕೆ, ಸೊ 38ನೇ ಕ್ವೆಶನಿಗೆ ಸರಿಯಾದ ಆನ್ಸರ್ ಯಾವುದು? ದಟ್ ಈಸ್ ಆಪ್ಷನ್ ಎ, ಸ್ಪೀಡ್ ಆಫ್ ದ ಲೈಟ್. ಹಾಗೆ 39 ಕ್ವೆಶನ್, ಸೋಲಾರ್ ವಾಟರ್ ಹೀಟರ್ ಕ್ಯಾನ್ ನಾಟ್ ಬಿ ಯೂಸ್ ಟು ಗೆಟ್ ಹಾಟ್ ವಾಟರ್. ನಾವು ಸೋಲಾರ್ ವಾಟರ್ ಹೀಟರ್ ಯೂಸ್ ಮಾಡೋದೇ ಬಿಸಿ ನೀರು ಬರಲಿಕ್ಕೆ. ಸೊ ಈ ಬಿಸಿ ನೀರು ಯಾವ ಸಂದರ್ಭದಲ್ಲಿ ನಮಗೆ ಸಿಗಲ್ಲ ಅಂದರೆ ಬಿಸಿ ಆಗಲ್ಲ? ಸೊ ಬಿಸಿಲಿನ ದಿನನೋ, ಮೋಡದ ದಿನ, ಸೆಕೆಯ ದಿನ, ಬಿರುಗಾಳಿ ದಿನ. ಸೊ ಕರೆಕ್ಟ್ ಆನ್ಸರ್ ಯಾವುದು? ಕ್ಲೌಡಿ ಡೇ. ಸೊ ಆ ಸಂದರ್ಭದಲ್ಲಿ ಸರಿಯಾದ ಬಿಸಿಲು ಆ ಒಂದು ಸೋಲಾರ್ ವಾಟರ್ ಹೀಟರ್ ಮೇಲೆ ಬೀಳದೇ ಇರೋದ್ರಿಂದ ಅಲ್ಲಿರುವಂತಹ ಏನು ಆ ಸೋಲಾರ್ ಪ್ಯಾನಲ್ಸ್ ಹೀಟ್ ಆಗೋದಿಲ್ಲ. ಸೊ ಹಾಗಾಗಿ ನಮಗೆ ಬಿಸಿ ನೀರು ಅವತ್ತು ಬರೋದಿಲ್ಲ. ಅದು ಕ್ಲೌಡಿ ಡೇ ಅಥವಾ ಮೋಡದ ದಿನ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದ ಕ್ವೆಶನ್ 39. And the last question is, which of the following not an example of a biomass of energy source? ಕೊಟ್ಟಿರುವಂಥ 4 ಆಪ್ಷನಲ್ಲಿ ಯಾವುದು ಲೈಕ್ ಜೀವ ಇರುವ ವಸ್ತುಗಳಿಂದ ಬಂದಿರುವಂಥದ್ದು ಅಲ್ಲ ಅಂತ ಹೇಳಿ. ಓಕೆ, ಬಯೋಮಾಸ್. ಸೊ ಸೌದೆ ಗಿಡಗಳಿಂದ ಬಂದಿದೆ, ಗೋಬರ್ ಗ್ಯಾಸ್ ದನದ ಸಗಣಿಯಿಂದ ತಗೊಂಡಿದ್ದೀವಿ, ಕಲ್ಲಿದ್ದಲು ನಿಮ್ಗೆ ಗೊತ್ತಿದೆ ಒಂದು ಸಂದರ್ಭದಲ್ಲಿ ಭೂಮಿಯ ಮೇಲಿರುವಂಥ ಎಲ್ಲ ಗಿಡಗಳು ಆ ಭೂಮಿಯ ಕಂಪನಕ್ಕೆ ಅಥವಾ ಭೂಮಿ ಹೋಳಾದಾಗ ಜೀವಂತ ಸಸ್ಯಗಳೇ ಹೋಗ್ಬಿಟ್ಟು ಅಲ್ಲಿ ಟೆಂಪ್ರೇಚರ್ ವೇರಿಯೇಷನ್ ಆಗಿಬಿಟ್ಟು ನಂತರ ಅದು ಕಲ್ಲಿದ್ದಲಾಗಿ ಮಾರ್ಪಾಡಾಗಿದೆ. ಸೊ ಇವೆಲ್ಲವೂ ಒಂದಲ್ಲ ಒಂದು ರೀತಿಯಲ್ಲಿ ಜೀವ ಇರುವ ವಸ್ತುಗಳಿಂದನೇ ಸಿಕ್ಕಿರುವಂಥದ್ದು. ಆದರೆ ಇಲ್ಲಿ ಅಲ್ಲ, ಜೀವನೇ ಇಲ್ಲದೇ ಇರತಕ್ಕಂಥ ವಸ್ತುಗಳಿಂದ ಬಂದಿರುವಂಥದ್ದು ಯಾವುದು ಅಂದರೆ ಅದು ನ್ಯೂಕ್ಲಿಯರ್ ಎನರ್ಜಿ, ದಟ್ ಈಸ್ ಅಣುಶಕ್ತಿ. ಸೊ ಹಾಗಾಗಿ 40ನೇ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು? ದಟ್ ಈಸ್ ಆಪ್ಷನ್ ಡಿ. ಓಕೆ, ಸೊ ಇದಿಷ್ಟು ನಿಮಗೆ ಈ ಒಂದು ಚಾಪ್ಟರ್ಲಿ ನಾನು ಈ ಒಂದು ಸೆಷನ್ ನಾನೇನು ಈಗ ಸೆಷನ್ ತೊಗೊಂಡಿದ್ದಲ್ಲ, 3rd ಸೆಷನ್. ಸೊ 3rd ಸೆಷನ್ನಲ್ಲಿ ಮಾಡೆಲ್ ಸೈನ್ಸ್ ಪೇಪರ್ 3. ಸೊ ಇದರಲ್ಲಿ ನಾನು ಪ್ರತಿ ಸೈನ್ಸ್ ಮಾಡೆಲ್ ಪೇಪರಲ್ಲಿ ಏನು ಕೊಟ್ಟಿದ್ವಲ್ಲ, ಸೊ ಅದೇ ರೀತಿಯಾಗಿ ನಿಮಗೆ ಕೊಟ್ಟಿದ್ದೀನಿ. ಹೇಗೆ KSEB ಬೋರ್ಡವ್ರು ಹೇಳಿದಾರೋ ಅದೇ ರೀತಿಯಾಗಿ ಕ್ವೆಶನ್ ಪೇಪರ್ನ ಸೆಟ್ ಮಾಡಿ 40 ಕ್ವೆಶನ್ಸ್ಗಳನ್ನು ಕೊಟ್ಟಿದ್ದೀನಿ. ಅತಿ ಪ್ರಮುಖವಾಗಿ ಬರಬಹುದಾದಂತಹ ಇನ್ಬಿಲ್ಟ್ ಓಕೆ ಟೆಕ್ಸ್ಟ್ ಬುಕ್ಕಿನ ಮಧ್ಯದಿಂದ ತೊಗೊಬೋದಾಗಿರುವಂಥ ಕ್ವೆಶನ್ಸನ್ನು ಕೂಡ ನಾನು ಸೆಲೆಕ್ಟ್ ಮಾಡಿ ಅಪ್ಲಿಕೇಶನ್ ಇರುವಂಥ ಕ್ವೆಶನ್ಸ್, ಪ್ರಾಬ್ಲಮ್ ಓರಿಯೆಂಟೆಡ್ ಕ್ವೆಶನ್ಸ್ಗಳನ್ನು ಕೂಡ ನಿಮಗೆ ಕೊಟ್ಟಿದ್ದೀನಿ. ಸೊ ಇದನ್ನು ಯೂಸ್ ಮಾಡ್ಕೊಳ್ಳಿ, ಮ್ಯಾಕ್ಸಿಮಮ್ ಆಗಿ ಓದ್ಕೊಳ್ಳಿ. ಜಾಸ್ತಿ ದಿನ ಇಲ್ಲ, ಸೊ ಇನ್ನು ಕೆಲವು ದಿನ ಅಲ್ವಾ, ಇನ್ನೊಂದು 19ನೇ ತಾರೀಕಿಗೆ ಹಾಗೆ ನೀವು ಎಕ್ಸಾಮ್ ಬರೀತೀರಾ. ಸೊ ಹಾಗಾಗಿ ಕೇವಲ 19 ದಿನದಲ್ಲಿ ನೀವು ಈ ಎಕ್ಸಾಮನ್ನು ಫೇಸ್ ಮಾಡಬೇಕಾಗಿದೆ. ಸೊ ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಓದಿ, ಅರ್ಥ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಬಂದರೆ ಈ ಸೆಷನಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಬಂದು ಯಾವುದಾದ್ರೂ ಕ್ವೆಶನ್ಸ್ ಅರ್ಥ ಆಗಿಲ್ಲ ಅಂದರೆ ಯು ಆರ್ ಫ್ರೀ ಟು ಆಸ್ಕ್ ಮೀ ಇನ್ ಅ ಕಮೆಂಟ್ ಸೆಕ್ಷನ್. ಸೊ ಮೆಸೇಜ್ ಮಾಡಿ, ಸೊ ನಾನು ನಿಮಗೆ ಆದಷ್ಟು ಸಾಲ್ವ್ ಮಾಡಿಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ನೆಕ್ಸ್ಟ್ ಸೆಷನ್ ಅಲ್ಲಿ ಇನ್ನೊಂದು ಪೇಪರ್ನ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಅಲ್ಲಿ ತನಕ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ಸ್.